ಕಾಂತೆ ಹಾ ನಂದಿನಿಗೆ ಆ ಕುಲಗೆಡ್ಡೆ ತಿಟ್ಟ ನಮ್ಮ ಮನ್ಮಥನ ಅನ್ಯರ ಪುರುಷ ಲಗ್ನವಾಗದಲ್ಲೊಂದು ಒಂದೇ ಆಟವನ್ನು ಸಾಧಿಸಲು. ಏ ಸುಂದರಿ, ಸುಂದರ ಹಾ ಮನ್ಮಥನೆ ಕೊಡುವುದು ನನಗೆ ಸ್ವಲ್ಪ ಮಾತ್ರ ಇಷ್ಟವಿಲ್ಲ ಕಾಂತೆ ಅಂತ. ಆದ ಕಾರಣ ನಂದಿನಿಗೆ ಬುದ್ಧಿಯನ್ನು ಬೇಡ, ಆ ಮನ್ಮಥನ ಆಚೆ ಬಿಡಿಸ ಕಾಂತೆ. ಕಾಂತೆ ಹಾಗೆ ಆಗಲ್ಲ ಪ್ರಿಯ. ಬೋಳಿ ಬಾಯ್ ಏನು ರಕ್ಕಟ ಮಗ ಇದ್ದಾರೆ. ಅಮ್ಮ ಮಗಳೇ ಜನನಿ, ತಂದೆಯ ಮಾತನ್ನ ಮೀರಿ ಮನ್ಮಥನೆ ಒಂದೇ ಗಂಡನೆಂದು ಒಂದೇ ಆಟವನ್ನು ಯಾತಕ್ಕಾಗಿ ಹಿಡಿಯುವೆ? ನಿಮ್ಮ ಮಗಳಲ್ಲವೇ, ಅದಕ್ಕಾಗಿ. ತಂದೆಯ ಮಾತನ್ನು ಮೀರಬೇಡ ಮಗಳೇ, ಮಾಡಬೇಡ ಮತ್ತೆ ಮನ್ಮಥನೇ ಎನ್ನ ಪತಿ ಎಂದು ನಾನು ಈಗಾಗಲೇ ಎನ್ನ ಮನದಲ್ಲಿ ನಿರ್ಧಾರ ಮಾಡಿಕೊಂಡಿರುವೆನು. ಇದನ್ನು ಯಾರು ಹೇಳಿದರೂ ಸಹ ಎನ್ನ ನಿರ್ಧಾರವನ್ನು ನಾನು ಬದಲಾಯಿಸಲಾರೆ. ತಾಯಿ, ಪ್ರತಿ ಎತ್ತದಿರು ನಿನ್ನ ಬಾಯಿ. ನಿನ್ನ ಧೈರ್ಯ ದೊಡ್ಡದು, ನಿನ್ನ ಸಮಯ ಬರುವವರೆಗೂ ಕಾಯಿ. ಯಾವಾಗ? ಈಗ ಬರುವುದು ನೋಡುವೆ. ಹೇಳೇ ಮುಕ್ಕಳೇ, ಪ್ರಿಯ ಹಾ ಕುಲಗೇಡಿ ಕೃಷ್ಣನ ಹೆಸರು ಹೇಳುವುದಕ್ಕಾಗಿ ನಿನ್ನನ್ನು ಈ ಸಭೆಗೆ ಕರೆಸಿದವೇನೆ. ಏ ಸುಂದರಿ, ಇನ್ನೊಮ್ಮೆ ಅವನ ಸುದ್ದಿಯನ್ನೆತ್ತಿ ನಿನ್ನ ಕುಚ್ಚಿ ಹಿಡಿದ ಆಚೆ ನೂಕನ ಮುರ್ಕಳೆ ಬಾಯಿ ಮುಚ್ಚಿಬಿಟ್ಟರೆ ಹೇಗಲೇ. ಅರ್ಜುನ, ಕಿರೀಟ್ ಕಟ್ರಪ್ಪ. ಆಹೋ ತಂದೆ, ಮಗಳೇ ನಿನ್ನ ಹಠವನ್ನು ಬಿಡುವುದಿಲ್ಲವೇ? ಬಿಡುವುದಲ್ಲಮ್ಮ ಮಗಳೇ. ಅಪ್ಪಯ್ಯ, ಮಗಳೇ ಎನ್ನ ಪೂರ್ವ ಜನ್ಮದ ವೃತ್ತಾಂತವು ನಿನಗೆ ಗೊತ್ತಿದೆಯೇ? ಅದೇನು ಚೆನ್ನಾಗಿ ಹೇಳು ಮಗಳೇ. ತಂದೆ, ಮಗಳೇ ಹೇಳುವೆನ ಕೇಳು. ಚೆನ್ನಾಗಿ ಹೇಳು. ದ್ರೌಪದಿ, ಜನಕ ಆಲಿಸೆನ್ನ ನುಡಿಯ ಪಿತಾನೇ ನೀ ಕೇಳು ಎನ್ನಯ ಈತ ನುಡಿಯ. ಅಹೋ ತಂದೆ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಜನಕ ಆಲಿಸೆನ್ನ ನುಡಿಯ ಪಿತಾನೇ ನೀ ಕೇಳು ಎನ್ನಯ ಈತ ನುಡಿಯ. ಪೂರ್ವ ಜನ್ಮದ ವೃತ್ತಾಂತವನು, ಪೂರ್ವ ಜನ್ಮದ ವೃತ್ತಾಂತವನು ತಿಳಿಸುವೆ ನಿನಗೆ ನಾನೀಗಲೇ. ಜನಕ ಆಲಿಸೆನ್ನ ನುಡಿಯ ಪಿತಾನೇ ನೀ ಕೇಳು ಎನ್ನಯ ಈತ ನುಡಿಯ. ತಂದೆ, ಚೆನ್ನಾಗಿ ಕೇಳು. ಅಪ್ಪಯ್ಯ, ಮಗಳೇ ನನ್ನ ಪೂರ್ವ ಜನ್ಮದ ವೃತ್ತಾಂತವು ಗೊತ್ತಿಲ್ಲವೆಂದೇ ಇಲ್ಲ. ಹೌದು ಮಗಳೇ, ತಿಳಿಸುವಿನ ಚಿತ್ತವಿಟ್ಟು ಕೇಳು. ಚೆನ್ನಾಗಿ ತಿಳಿಸಮ್ಮ ಮಗಳೇ. ಕೃಷ್ಣ ಬಲರಾಮರೆನಗೆ ಮಾವಂತಿರಾಗುವರೋ, ರುಕ್ಮಿಣಿ ರೇವತಿಯವರೇ ಅತ್ತೆಯವರಾಗರೋ. ಮನ್ಮಥನೇ ಎನ್ನ ಪ್ರೀತಿಯ ಪತಿಯು, ಮನ್ಮಥನೇ ಎನ್ನ ಪ್ರೀತಿಯ ಪತಿಯು. ಜನಕ ಕೇಳು ನೀಗಲೇ. ಜನಕ ಆಲಿಸೆನ್ನ ನುಡಿಯ ಪಿತಾನೇ ನೀ ಕೇಳು ಎನ್ನಯ ಈತ ನುಡಿಯ. ಆಹೋ ತಂದೆ, ಮಗಳೇ ಕೃಷ್ಣ ಬಲರಾಮರಯ್ಯನಿಗೆ ಮಾವಂದಿರಾಗಬೇಕಂತೆ. ಹೌದೇನು ಮಗಳೇ. ರುಕ್ಮಿಣಿ ರೇವತಿಯವರಯ್ಯನಿಗೆ ಅತ್ತೆಯವರಾಗಬೇಕು. ಅಪ್ಪಯ್ಯ, ಕುಮಾರೇ ಪೂರ್ವ ಜನ್ಮದಲ್ಲಿ ಮನ್ಮಥನೇ ಎನಿಗೆ ಪತಿಯಾಗಿದ್ದ. ಹೌದೇನು ಮಗಳೇ. ತಂದೆ, ಕುಮಾರೇ ಪಂಚಬಾಣಗಳಿಂದ ಪಂಚಶರಗಳಿಂದ ಹೊಡೆಯಲು, ಅರನು ಸುಟ್ಟು ಭಸ್ಮಕೃತವಾಗಲು ಪತಿ ಭಿಕ್ಷೆ ನೀಡಿ ಎಂದು ಆ ಶಿವನಲ್ಲಿ ಬೇಡಿಕೊಂಡಾಗ ಪರಶಿವನು ಹೇಳಿದ್ದು ಏನು ಗೊತ್ತೇ ಅಪ್ಪಯ್ಯ? ಅದೇನು ಮಗಳೇ. ನಿನ್ನ ಮನ್ಮಥನು ಮತ್ಸ ಗರ್ಭದಲ್ಲಿ ಜನಿಸಿ ಬರುವನು, ಮನ್ಮಥನ ಬರುವ ದಾರಿಯನ್ನು ಕಾದು ಕುಳಿತಿರು ಎಂದು ಹೇಳಿ ಅದೃಶ್ಯವಾದನು. ತಂದೆ, ಕುಮಾರೇ ಮನ್ಮಥನು ಬರುವ ದಾರಿಯನ್ನು ಕಾದು ಕುಳಿತಿರುವ ಸಮಯದಲ್ಲಿ
ತಂದೆ, ಕುಮಾರೇ ಸಂಬರಸುರ ಎಂಬ ರಕ್ಕಸನು ಬಂದು ನನ್ನನ್ನು ತನ್ನ ಆಲಯಕ್ಕೆ ಹೊತ್ತೊಯ್ಯುವ ಸಮಯದಲ್ಲಿ ಮನ್ಮಥನ ಪ್ರದ್ಯುಮ್ನ ಅವತಾರವನ್ನು ತಾಳಿ ಬಂದು ನನ್ನನ್ನು ರಕ್ಷಣೆ ಮಾಡಿ ತನ್ನ ಆಲಯಕ್ಕೆ ಕರೆದುಕೊಂಡು ಹೋದನು. ತಂದೆ, ಹೌದೇನು ಮಗಳೇ? ಆಗಿನ ಚಿಕ್ಕ ಬಾಲಕನು ಮನ್ಮಥನು ಚಿಕ್ಕ ಬಾಲಕನೊಂದಿಗಿರುವುದನ್ನು ದಾರಾದರು ಕಂಡರೆ ಅಪಹಾಸ್ಯ ಮಾಡುವರೆಂದು ತಿಳಿದು ಶ್ರೀಹರಿಯಲ್ಲಿ ಬೇಡಿಕೊಂಡಾಗ ಶ್ರೀಹರಿ ಹೇಳಿದ್ದೇನು ಗೊತ್ತೇ ತಂದೆ? ಮಗಳೇ, ನೀನು ಕಮಲರಾಜನ ಸತಿಯಾದ ಕಮಲಗಂಧಿಯ ಗರ್ಭದಲ್ಲಿ ಜನಿಸಿ ಬಂದು ರತಿಯಮ್ಮ ನಾಮಾಕಿತದಿಂದ ಬಾಳು ಎಂದು ಹೇಳಿ ಅದೃಶ್ಯವಾದನು. ತಂದೆ, ಕುಮಾರೇ, ಹೀಗಿತ್ತು ನೋಡು ಎನ್ನ ಪೂರ್ವ ಜನ್ಮದ ವೃತ್ತಾಂತವು ಎಂದೆ. ಅಮ್ಮ ರತಿದೇವಿ, ನಿನ್ನ ಪೂರ್ವ ಜನ್ಮ ವೃತ್ತಾಂತವನ್ನು ತಿಳಿದು ನನಗೆ ಮಿತಿಯುಲ್ಲದ ಸಂತೋಷವಾಗಿದ್ದು. ಹೌದೇ ಅಮ್ಮ ಮಗಳೇ, ಅಪ್ಪಯ್ಯ, ವಿನ್ನಾತಕ ತಡ ಮನ್ಮಥನನ್ನು ಕರೆಸು, ಸಂತೋಷದಿಂದ ಲಗ್ನವನ್ನು ಮಾಡಿಕೊಡುವನು. ಅಮ್ಮ ಮಗಳೇ, ತಂದೆ, ನಿನ್ನ ಸಂಗತಿ ತಿಳಿದ್ರೆ ಆ ದ್ರೌಪದಿನನ್ನು ಬಾಯಿ ಬಂದಂತೆ ಮಾತನಾಡಿದನು. ಕುಮಾರಿ, ಆ ತಾಯಿ ನಾನು ಕರ್ತಳು ಬರೆದಿದ್ದಳು ಬಾರದಿದ್ದಳು. ಆ ದ್ರೌಪದಿ ಬಳಿಯ ಜರಳಕ್ಕೆ ಜರಿ ನಮ್ಮ ಅರಮಂದಿರಕ್ಕೆ ಕರ್ಕೊಂಡು ಭಾರತಿ ಜಾಗ್ರತೆ. ತಂದೆ, ಮಗಳೇ, ಮನ ಬಂದಂತೆ ಪರಿಪರಿಯಾಗಿ ನಿಂದಿಸಿ ಪುರೋಹಿಂದಲೇ ಹೊರದಬ್ಬಿಸಿದೆ ನೀನು. ಹೌದು ಮಗಳೇ. ಈಗ ನೀನು ಹೋಗಿ ಕರೆದಳು, ಅವಳು ಬರವಳೆ? ಬರಲಾರಳು. ಹೌದು ಮಗಳೇ. ತಂದೆ, ಮಗಳೇ, ನೀನು ಮಾಡಿದ ತಪ್ಪನ್ನು ನಾನು ಸರಿಪಡಿಸಬೇಕು. ಹೌದು ಮಗಳೇ. ನಾನು ಈಗಲೇ ಹೋಗಿ ದ್ರೌಪದಿಯನ್ನು ಕರೆದುಕೊಂಡು ಬರೋನು. ತಂದೆ, ನಾನು ಈಗಲೇ ಹೋಗುವನೇ. ಹೋಗಿ ಬಾಮ ಪುತ್ರಿ. ಅಪ್ಪ ಸಾರಥಿ, ಅಮ್ಮಯ್ಯ, ಇವಳು ಯಾರು? ಅಯ್ಯ ಕಮಲರಾಜನ ಮಗಳಮ್ಮ. ಅಯ್ಯ ಮಾಯಪ್ಪನಿಂದ ರೊಂಕ್ ಇದೊಟ್ಟು. ಇವರ ತಂದೆ ಮಾಡಿದ ಮರ್ಯಾದೆ ನಮಗೆ ಸಾಕು. ಹಾ, ಇವರ ಗೋಷ್ಠಿ ನಮಗೆ ಏಕೆ ಬೇಕು? ನಾವು ಕುರ್ಗಡದಲ್ಲಿ ಇಟ್ಕೊಂಡು ಹೋಗ್ಬಿಟ್ಟು ನಡಿ ಅಮ್ಮಯ್ಯಮ್ಮ ಹೋಲತ್ತಾಗ. ಅಮ್ಮ ದ್ರೌಪದ, ನಿಲ್ಲು ನಿಲ್ಲು, ಎಲ್ಲಿಗೆ ಹೋಗುವೆ? ಎನ್ನ ಮುಖವನ್ನಾದರೂ ನೋಡಿ ಎನ್ನೊಂದಿಗೆ ಅರಮಂದಿರಕ್ಕೆ ಬಾ ಎಂದು ಬೇಡಿಕೊಳ್ಳುವಿನ ತಾಯಿ ಸೌಖ್ಯಪ್ರದಾಯಿ. ನಿನ್ನ ಮುಖವನ್ನು ನೋಡಿ ಅರಮಂದಿರಕ್ಕೆ ಬರುವೆನು. ಹೋಗೋಣ ಬಾರಮ್ಮ ರತಿದೇವಿ. ಅಪ್ಪಯ್ಯ, ಮಗಳೇ, ನೀನು ಹೇಳಿದಂತೆ ದ್ರೌಪದಿಯ ಮನಸ್ಸನ್ನು ಒಡಂಬಡಿಸಿ ನಿನ್ನ ಬಳಿಗೆ ಕರೆ ತಂದಿರುವೆನು. ಹೌದೇನು ಮಗಳೇ? ಆದಷ್ಟು ಬೇಗನೆ ನನ್ನ ಕಲ್ಯಾಣ ಕಾರ್ಯವನ್ನು ನಡೆಸು ತಂದೆ. ನಾನಿನ್ನು ಹೋಗಿ ಬರುವೆನು ಎಂದೆ. ಅಮ್ಮ ದ್ರುಪದರಂದ್ರೆ ಪಾಂಚಾಲಿ, ನಾನು ಮಾಡಿದ ಅಪರಾಧವನ್ನು ಕ್ಷಮಿಸು. ಈ ಪೀಠವನ್ನು ಅಲಂಕರಿಸು. ಅಮ್ಮ ಪಾಂಚಾಲಿ, ನನ್ನನ್ನು ನಿನ್ನ ಹೊಟ್ಟೆದಂದು ಹುಟ್ಟಿದಂದು ಭಾವಿಸು. ನಾನು ಮಾಡಿದ ಅಪರಾಧವನ್ನು ಕ್ಷಮಿಸು. ಅಮ್ಮ ಮಗಳ ದ್ರೌಪದಿ, ಈ ಎನ್ನ ಸುಂದರಿಯಾದ ದೇವಿ ನಿನ್ನ ಹಳ್ಳಿಗೆ ನಾದ ಮನ್ಮತಿನಿ ಪಡುವನು. ಜಾಗ್ರತೆಯಿಂದ ನಿನ್ನ ಅಣ್ಣನಾದ ಬಲರಾಮನ ನಾಳೆ ಉದಯಕ್ಕೆ ಕರ್ಕಮ್ಮಮ್ಮ ದ್ರೌಪದಿ. ಅದೇ ಜಾಗ್ರತೆ. ಕಮಲ ಚಕ್ರವರ್ತಿ, ದ್ರೌಪದಿ, ಮಗಳನ್ನು ಕೊಡುವೆಯಾ? ಸಹಜವಾಗಿ ಕೊಡೋ ಅಮ್ಮಯ್ಯ. ನಮಗೆ ಬೇಕಾಗಿಲ್ಲ. ನನಗೆ ಬೇಕಾಗಿರೋದಲ್ಲ. ಈಗ ನಮಗೆ ಬೇಕಾಗಿಲ್ಲ. ಅವಾಗ ಬಾಯಿ ಬಂದಂಗೆ ಬೈದ್ರಪ್ಪ. ಇವಾಗ ಏನು ಬೇಕು? ನಮಗೆ ಬೇಕಿಲ್ಲ ನಮಗೆ. ಅಣ್ಣಯ್ಯ, ಅಮ್ಮಯ್ಯ, ಮಗಳನ್ನು ಕೊಡುತ್ತೇನೆ ಎಂದು ಹೇಳಿದೆಯಲ್ಲ? ಹೌದಮ್ಮ ಅಮ್ಮಯ್ಯ. ಆಗಲಿ, ಸಂತೋಷವಾಯಿತು. ನಾನು ಈಗಲೇ ತಕ್ಷಣವೇ ದ್ವಾರಕೆಗೆ ಹೋಗುವೆನು. ನೀವು ಸರ್ವ ಬಾಂಧವರನ್ನು ಕರೆದುಕೊಂಡು ಲಗ್ನಕ್ಕೆ ಬಾ ಅಣ್ಣ ರಾಜಾದ್ರಿ ಗಣ್ಯ. ಸಂತೋಷದ ಹೋಗಿ ಬಾ ದ್ರೌಪದಿ. ಅದೇ ಜಾಗ್ರತೆ. ಅರ್ಜುನ ರೆಡಿ ಆಗಿರ್ಬೇಕು. ಅರ್ಜುನ, ಬಹುಬುದ್ಧಿ ನಾನೇನು ಮಾಡಲಿ? ಅದೇನಿದೆ? ಕನ್ಯಕ್ಕೆ ಹೋದ ದ್ರೌಪದಿಯು ಇದುವರೆಗೂ ಇನ್ನ ಬರಲೇ ಇಲ್ಲ. ಹಾ, ಇನ್ನ ಬರಲೇ ಇಲ್ಲ. ದ್ರೌಪದಿಯ ಕನ್ಯೆ ದೊರೆಯುತ್ತೋ ಇಲ್ಲವೋ ಅದು ನನಗೆ ತಿಳಿಯಲಿಲ್ಲ. ಹಾ, ಅದು ನನಗೆ ತಿಳಿಯಲಿಲ್ಲ. ಅಯ್ಯೋ ಸಾಂಬ ಶಿವ, ನಾನು ನಿನ್ನ ಸಖನಾದ ಇಂಥ ಕಷ್ಟವನ್ನು ಉಂಟು ಮಾಡಿದೆ. ಈ ವಚನ ಭ್ರಷ್ಟನಾಗಿ ಈ ಜನರಿಗೆ ಮುಖವನ್ನು ನಾನು ಹೇಗೆ ತೋರಿಸಲಿ? ಅಯ್ಯೋ, ಯಾವ ಗುಟ್ಟವನ್ನೇನಾದರೂ ಬೀಳಲಿ. ಈ ಸುದ್ದಿಯನ್ನು ಯಾರ ಮುಂದೆ ಹೇಳಬಾರ ಸಾರಥಿ. ಪಾವನಿನ ಜಾಗೃತಿ. ಯಾರಿಗೆ ಹೇಳಬಾರ್ದು ದೇವ? ಶೈಲಾಜ್, ಶೈಲಾಜ್, ಇದೇ ಗ್ರಾಮದ ವಾಲ್ಮೀಕರಾದಂಥ ದಿಡ್ಡೆ ಹುಡುಗರು ನಮ್ಮ ದುರ್ಗ ಮಲ್ಲಪ್ಪನವರಿಗೆ ಸನ್ಮಾನ ಕಾರ್ಯಕ್ರಮ ಇರ್ತದೆ. ಆ ಧನ್ಯಮಾನ್ಯರು ವೇದಿಕೆ ಮೇಲೆ ಬರಬೇಕೆಂದು ವಿನಂತಿ. ಅವರು ಸ್ವೀಕರಿಸಬೇಕಾಗಿ ವಿನಂತಿ. ಯಾರ್ಯಾರ ಪ್ರೇಮ, ಯಾರ್ಯಾರ ಅಭಿಮಾನ. ಮಾಮ ಅವ್ರು ಪಡೆ ಮಾಡ್ತಾರೆ ಅವರು.
ಹಾ ನಿಮ್ಮ ಅಮ್ಮ ಕೃಷ್ಣವರಣಿಯಾದ ದೃಪದನಂದನಿ ಬಾರಮ್ಮ ನಿನ್ನ ಮಾರ್ಗವನ್ನೇ ನಿರಸಿದ್ದೇನು. ಅಮ್ಮ ದೃಪದನಂದನಿ, ಅಣ್ಣಯ್ಯ, ನೀನು ಹೋದ ಕಾರ್ಯವು ಏನಾಯ್ತು ಅದು ನನಗೆ ತಿಳಿಯಲಿಲ್ಲ. ನಿನ್ನ ಮುಖವನ್ನು ನೋಡಿದರೆ ಏನು ಕಳ ಬಂದಂತೆ ತೋರ್ತದೆ. ಎನ್ನ ಮನದ ಅನುಮಾನವನ್ನು ಬಿಡಿಸುವ ತಂಗಿ ಕೋಮಲಾಂಗಿ. ಅಣ್ಣಯ್ಯ, ಅಮ್ಮ ದ್ರೌಪದಿ, ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಗೊತ್ತು ಮಾಡಿಕೊಂಡು ಬಂದಿರುವೆನು. ಚಿಂತೆಯನ್ನು ಬಿಡೋ, ಧೈರ್ಯವನ್ನು ತೊಡು ಅಣ್ಣ ರಾಜಾದ್ರೆ ಗಣ್ಯ. ಆಲಿಸು ಪಂಚ ಪಾಂಡವ ದ್ರೌಪದಿ. ದೇವ, ನೋಡಿದೆಯಾ ಈ ತಂಗಿಯ ಸಾಹಸವನ್ನು? ನೋಡಿದ ದೇವ, ಜನಕದ ಕಾರ್ಯವನ್ನು ಕೈಗೂಡಿಸಿಕೊಂಡು ಬಂದಿರಬಳು. ಅಗೋ ತಂಗಿ, ಅಣ್ಣಯ್ಯ, ನಿನ್ನ ಧೈರ್ಯ ಸಾಹಸಕ್ಕೆ ಈ ತ್ರಿಲೋಕದಲ್ಲಿ ಯಾರು ಸರಿಯಲ್ಲ. ಅಮ್ಮ ತಂಗಿ, ಅಣ್ಣಯ್ಯ, ಅರ್ಜುನ, ಎನ್ನ ಪ್ರಾಣ ಸಂರಕ್ಷಣೆಯನ್ನು ಮಾಡಿದೆ. ಎನ್ನ ಆತ್ಮ ಬಂಧುವು ನೀನೆ, ನನ್ನ ಕಲ್ಪವೃಕ್ಷಿಯೂ ನೀನೇ, ನನ್ನ ಭಾಗ್ಯಲಕ್ಷ್ಮಿಯೂ ನೀನೆ, ನನ್ನ ಭಾಗ್ಯಲಕ್ಷ್ಮಿಯೂ ನೀನೆ. ಇದ್ದರೆ ನಿನ್ನ ಉಪಕಾರವನ್ನು ವರ್ಣಿಸಿದರೂ ಎಷ್ಟು ಸಾಲದು. ತಂಗಿ ಇದ್ದರೆ ನಿನ್ನಂಥ ತಂಗಿಯೂ ಇರಬೇಕು. ಬಾಪುರ ಭೂಪತಿಗಳಾದ ಪಂಚ ಪಾಂಡವರಾದ ಪತ್ನಿಯಾದ ದೃಪದನಂದನಿ, ಇನ್ಯಾತಕ್ಕೆ ತಡ? ಮನ್ಮಥನನ್ನು ಲಗ್ನವನ್ನು ಮಾಡಿಕೊಂಡು ಬಾರಮ್ಮ ದೃಪದನಂದನಿ, ಹೋಗರಿರಬೇಕರೆ. ಅಣ್ಣಯ್ಯ, ಅಮ್ಮ ದೃಪದನಂದನಿ, ನೀನೇನೋ ಮನ್ಮಥನ ಲಗ್ನವನ್ನು ಮಾಡಿಂದು ಹೇಳಿದೆ ನಿಜ. ಆದರೆ ನಾನು ಕಾಂತನನ್ನು ಹಾಸಿಯಲ್ಲಿ ಬಿಟ್ಟು ಬಂದಿರುವನು. ಕಾಂತನು ಎಲ್ಲಿ ಕೋಪಗೊಂಡು ಎನ್ನ ಶಿರಚ್ಛೇದನವನ್ನು ಮಾಡುವನೇನು ಅಣ್ಣ ರಾಜಾದ್ರಿ ಗಣ್ಯ. ಅಮ್ಮ ತಂಗಿಯಾದ ದೃಪದನಂದನಿ, ಅಣ್ಣಯ್ಯ, ಅರ್ಜುನನ ಶಿರಚ್ಛೇದನವನ್ನು ಮಾಡುವನೆಂದು ಹೇಳಿದೆಯಲ್ಲ. ಹೌದು ಅಣ್ಣಯ್ಯ. ಚಿಂತೆಯನ್ನು ಬಿಡು, ಧೈರ್ಯವನ್ನು ಪಡು. ಅರ್ಜುನನ ಬಳಿಗೆ ನೀನು ಹೋಗೋದಕ್ಕಿಂತ ಮೊದಲಾಗಿ ಗರುಡರಾಜನ ಕೂಡ ಲಗ್ನ ಪತ್ರಿಕೆಯನ್ನು ಕೊಟ್ಟು ತೀರ್ವದಿಂದ ಅಲ್ಲಿ ಮುಟ್ಟುವ ಹಾಗೆ ಕಳಿಸಿಕೊಡುವನು. ನೀನು ಕಳವಳ ಪಡೆಯದೆ ಕಣ್ಣೀರು ಸುರಿಸದೆ ಕಾಂತನಲ್ಲಿಗೆ ಕಾಣ ನಡಿ. ದೃಪದ ಸಂಜಾತೆ ಬಿಡು ನಿನ್ನ ಮನಸ್ಸಿನ ಭೀತೆ. ಅಣ್ಣಯ್ಯ, ಅಮ್ಮ ದೃಪದನಂದನೆ, ಹಾಗಾದ್ರೆ ನಾನು ಹೋಗಿ ಬರುವನು, ಅಪ್ಪಣೆಯನ್ನು ಕೊಡು ಅಣ್ಣಯ್ಯ. ಹೋಗಿ ಬಾರಮ್ಮ ದೃಪದನಂದನೆ. ಶೈಲಾಜ್, ಇದೇ ಗ್ರಾಮದಲ್ಲಿ ಮ್ಯಾನೇಜರ್ ಆದಂತ, ಈ ಆಟಕ್ಕೆ ಮ್ಯಾನೇಜರ್ ಆದಂತ ಅಂಗಡಿ ಬಸವಣ್ಣರು ಅರ್ಜುನ ವೇದಿಕೆ ಮೇಲೆ ಬರಬೇಕು. ಅಂಗಡಿ ಬಸವಣ್ಣ, ದೇವ, ಅಯ್ಯೋ, ಎನ್ನ ಕಾಂತೆಯು ಎನ್ನನ್ನು ಹಾಸಿಗೆಯಲ್ಲಿ ಮಲಗಲು ಬಿಟ್ಟು ತಾವಲ್ಲಿಗೆ ಬಗೆರೊಳಾರ. ಈ ಅರ್ಧ ರಾತ್ರಿಯಲ್ಲಿ ಒಂಟಿಯಾಗಿ ಹೋಗುವುದಕ್ಕೆ ಅವಳಿಗೆ ಅಂತ ಕೆಲಸಗಳಿರಬಹುದು. ವಾಹ್ 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 ವಾಹ್, ಎಂತ ಕೆಲಸ ಮಾಡಿದವಲ್ಲೋ ಹಾರದಿ. ಬರೇ ಆ ಬಂಡ ಮುಂಡೆಯನ್ನು ಏನು ಮಾಡಿದರೆ ಸಿಟ್ಟು ಹೋಗಿದೆ. ಇರಲಿ, ಈಗ ಬರಲಿ. ಎನ್ನ ಕರ ಪುಂಡರೀಕದ ತಾಂಡವಾಡುವ ಈ ಖಡ್ಗದಿಂದ ಕಡಿದು
ಭೂಮಿಗೆ ತಟ್ಪಡಲೆಂದು ಕಡೆ ಓಡಲು ಸಾರಥಿ ಅವಳನ್ನು ಮಾಡುವರ ದಾವತಿ ಟೊಮೆಟೊ ತಾಗಲಿ ಬಾಬುದಿ. ಪ್ರಚಂಡ ವಿಕ್ರಮಾಂಕಿತ ತ್ರಿಲೋಕಕ್ಕೆ ಗಂಡು ಕಲಿಪಾರ್ಥನೆಂಬ ಭಯವಿಲ್ಲದ ಸ್ವಚ್ಛಿತ ಪುಂಡರೀಗಳಂತ ಮತೋನ್ಮತ್ತಳಾಗಿ ಗಂಡನಿಗೆ ಟಕ್ಕು ಹಚ್ಚಿ ಹಾಸಿಗೆಯಲ್ಲಿ ಮಲಗಲು ಬಿಟ್ಟು ತಾವ ಬಿಟ್ಟ ಗಾರನಲ್ಲಿಗೆ ಹೋಗಿ ಕಾಮಕ್ರೀಡೆಗಳನ್ನು ತಿರುಚಿಕೊಂಡು ಬಂದಲೆ ಬಂಡ ಉಂಡ ರೇ ನಿಜ ಕಾಂತ ಅಯ್ಯೋ ನಾನು ಹೇಗೆ ಮಾಡಲಿ ತ್ರಿಭುವನದ ಪ್ರಖ್ಯಾತರಾದ ಪಾಂಡವರ ಮರ್ಯಾದೆ ಈ ಹೊತ್ತಿಗೆ ಹೋಯಿತ ಲೈ ಸಾರಥಿ ಈ ವಂಚಗಳು ಹಾಳು ಮಾಡಿದಳು ಎಲೆ ನೀಚಳ ಪರಮಘಾತಗಳ ಇನ್ನು ಮೇಲೆ ನಿನ್ನ ಮುಖವನ್ನು ನಾವು ಇವರು ಹೇಗೆ ನೋಡಬೇಕು ಏ ನೀಚಳ ಕಾಂತ ಅಪರಾಧವೆಂಬ ಹುರಿಯನ್ನು ಹೇಗೆ ಶಾಂತ ಮಾಡಿಕೊಳ್ಳಲಿ ಬಳಿ ಬಳಿ ಸಾರಥಿ ಜಾಗೃತಿಯಿಂದ ಚಂದ್ರಾಯುಧವನ್ನು ಹಟ್ಟಿ ಇಲ್ಲದ ಇವಳನ್ನು ಕಡಿದು ಕಣ್ಣು ಗುಡ್ಡಗಳನ್ನು ಕಡೆಗೆ ತೆಗೆದು ಭೂಮಿಗೆ ತಟ್ಪಡಲೆಂದು ಅಪ್ಪಳಿಸಿ ಹೊಡೆಯುವೆ. ಜಾಗೃತಿಯಿಂದ ಚಂದ್ರಾಯುಧವನ್ನು ಸಾರಥಿ ಇವಳನ್ನು ಕೊಲ್ಲುವನ ಜಾಗೃತಿ. ಟೊಮೆಟೊ ತಾಗಲಿ ಬಾಬುದಿ. ಶೈಲಾಸ್, ಇದೇ ಗ್ರಾಮದ ಪುರ್ಗೈ ತಿಮ್ಮಯ್ಯ ಅವರು ಈ ಬೆಂಗಳೂರು ಆರವನ್ನು ಅರ್ಜುನನ ಪಾತ್ರ ಮಾಡಿದಂತೆ ಯುವಕರಿಗೆ ಬಹುಮಾನ ಕೊಟ್ಟಿರ್ತಾರೆ. ಪುರ್ಗೈ ತಿಮ್ಮಯ್ಯ ಅವರು ಕೇಳುವೆನು ಕೇಳು. ಅಜಾನ ಬಗಳತ್ತೀಯ ಚೆನ್ನಾಗಿ ಬಗಳು ಮೂರು ಲೋಕದ ವೀರ ಮಹಾಭಾರತದ ದುರತೀರ ನಡು ಪಾಂಡವ ನಮಸ್ಕಾರ ಕೇಳೋ ಪೂರ್ಣ ವಿಚಾರ. ದೇವಕಿ ತನಯ ಶ್ರೀಹರಿ ಚಿನ್ಮಯ ಕನಸಲ್ಲಿ ಬಂದು ಕರದ ನಿಜ ವಿಷಯ ಕಂಡೇ ದ್ವಾರಕಿಯ ಅಣ್ಣನ ಅನುಮತಿ ಮೇರದ ಪರಿಸ್ಥಿತಿ ಸತ್ಯ ಪ್ರಮಾಣವ ಪ್ರಾಣಪತಿ ನಮ್ಮ ಪ್ರೇಮಪತಿ ಮಗನಿಗೆ ಕನ್ಯೆಯ ಹೋಗಲು ನಾನು ಮಗನಿಗೆ ಕನ್ಯೆಯ ಹುಡುಕಲು ನಾನು ಕಮಲಾವತಿಯಿಂದ ಬಂದೇನು ಸತ್ಯ ಹೇಳುವೆನು. ಮೂರು ಲೋಕದ ವೀರ ಮಹಾಭಾರತದ ದುರಧೀರ ನಡು ಪಾಂಡವ ನಮಸ್ಕಾರ ಕೇಳೋ ಪೂರ್ಣ ವಿಚಾರ. ಕಾಂತ ದುರ್ಮಾರ್ಗ ಎನ್ನನ್ನು ಕೊಲ್ಲದಿರೋ ನೀ ವ್ಯರ್ಥ ಸರ್ವತಾ ಕೊಲ್ಲುವನ ಕಾಂತ. ಏ ಭ್ರಷ್ಟ ಮುಂಡ ಅಣ್ಣನಾದ ಶ್ರೀಹರಿಯು 8 ದಿವಸದಲ್ಲಿ ಮನ್ಮಥನ ಲಗ್ನವನ್ನು ಮಾಡುತ್ತೇನೆಂದು ರುಕ್ಮಣಿಗೆ ಮಾತು ಕೊಟ್ಟು ದೇಶ ವಿದೇಶ ತಿರುಗಿದರು ಕನ್ಯೆ ದೊರೆಯದ ಕಾರಣ ಕಾಂತ ಏ ಭ್ರಷ್ಟ ಮುಂಡ ಸ್ವಪ್ನದಲ್ಲಿ ಎನ್ನನ್ನು ಕೂಗಿ ಕರೆದನು. ನಿನಗೆ ನಿದ್ರೆ ಭಂಗ ಮಾಡಬಾರದೆಂದು ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದಿರುವೆನು. ಎನ್ನ ಮಾತು ಸುಳ್ಳಲ್ಲ ಸತ್ಯವೆಂದು ತಿಳಿ ಎನ್ನನ್ನು ಕೊಲ್ಲದಿರು ಕಾಂತ ಗುಣವಂತ. ಎಲೈ ಪಾಂಚಾಲಿ ಉಲ್ಲ ಶರಪಿತನಾದ ಶ್ರೀ ಕೃಷ್ಣನಲ್ಲಿಗೆ ಹೋಗಿದ್ದೆನೆಂದು ಹೊಗಳಿದರೆ ನಿನ್ನ ವಂಚನ ಗುಣಗಳನ್ನು ಮೆಚ್ಚಲಿಕ್ಕೆ ನಾನೇನು ಹುಚ್ಚನಲ್ಲ. ಏ ಕಪಟಿ ಸಟೆಯನ್ನು ಮಗಳಿದರೆ ದಿಟವಾಗಬಲ್ಲದೆ ಹೇಗೆ? 14 ಲೋಕಕ್ಕೆ ಸಂರಕ್ಷಣಾ ಕರ್ತನಾದ ಶ್ರೀಕೃಷ್ಣನಿಗೆ ಕನ್ಯೆಯು ದೊರೆಯಲಾರದೆ ಹೆಕ್ಕೋಚಿತ ನಿನ್ನಂತಹ ಹೆಂಗಸನ್ನು ಕರೆಸದೆ. ಏ ಭಂಡ ಮುಂಡ ವಲ್ಲಭ ತೊದಲು ತನದ ಸುದ್ದಿ ಮುಂದೆ ಹೇಳಬರುವೆಯ? ಇಲ್ಲದ ತಂಟೆಯನ್ನು ಹಚ್ಚಿ ಎನ್ನ ಮುಂದೆ ಸ್ತ್ರೀ ಪುರಾಣವನ್ನು ಬಿಚ್ಚದರು ರಾಣಿ ಹಣಿಬೇಡಿ. ಕಮಲಾವತಿಯಳು
ಕಮಲ ರಾಜ ನೋಳು ಕನ್ಯೆಯ ಕೇಳಿದೆ ರಾತ್ರಿಯೊಳು ಏನೇ ರಾತ್ರಿಯೊಳು ಕೃಷ್ಣನ ಮಗನಿಗೆ ಮಗಳನ್ನು ಕೊಡಲೆಂದು ಬಹುಪರಿಯಿಂದ ಬಿಂಬಿಸಿದ ಎಲ್ಲ ದೊಪ್ಪಿಸಿದ ರತಿಯ ಪೂರ್ವದ ರಸ ಕೇಳಿ ಪತಿಯ ರಹಸ್ಯವ ಕೇಳಿ ಅವನು ಮದುವೆ ಅನುಮತಿ ನೀಡಿದನು ಕಮಲನು ನೀಡಿದನು ಓರಲೋಕದ ವೀರ ಮಹಾಭಾರತದ ದುರವೀರ ಆ ನಡು ಪಾಂಡವ ನಮಸ್ಕಾರ ಕೇಳೋ ಪೋಡ ವಿಚಾರ. ಶೈಲಾಸ್, ಇದೇ ಗ್ರಾಮದ ಮೇಟಿ ನಾಗರಾಜ್ ಅವರು ಅಂಗಡಿ ಬಸಣ್ಣರಿಗೆ 500 ರೂಪಾಯಿ ಬೊಮ್ಮನ ಕೊಟ್ಟಿದ್ದಾರೆ. ಅವ್ರು ತೆಗೆದುಕೊಳ್ಳಬೇಕಾಗಿ ವಿನಂತಿ. ಕಾಂತ, ಏ ದುರ್ಮಾರ್ಗ, ಅಯ್ಯೋ ಎನ್ನನ್ನು ವ್ಯರ್ಥವಾಗಿ ಕೊಲ್ಲದಿರು. ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಗೊತ್ತು ಮಾಡಿಕೊಂಡು ಬಂದಿರುವುದು ಸತ್ಯ. ಕಾಂತ, ಏನೇ ಭ್ರಷ್ಟ ಬಂದ, ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದಿಲ್ಲವೆಂದು ಬಹುಪರಿಯಿಂದ ಮಾತನಾಡಿ ಎನ್ನನ್ನು ಕತ್ತು ಹಿಡಿದು ಹೊರನೂಕಿದ ವಲ್ಲಭ. ಏನೇ ದುರ್ಮಾರ್ಗ, ಕೊನೆಗೆ ರತಿಯ ಜನ್ಮದ ರಹಸ್ಯವನ್ನು ಕೇಳಿ ಮದುವೆಗೆ ಅನುಮತಿಯನ್ನೂ ನೀಡಿದ. ಈ ಮಾತು ಸುಳ್ಳೆಲ್ಲ ಸತ್ಯವೆಂದು ತಿಳಿ ಎನ್ನನ್ನು ಕೊಲ್ಲದಿರೋ ಕಾಂತ ಗುಣವಂತ. ಎಲೈ ಬಾಯಿ ಬಡಗಿಯಾದ ದೃಪದನೆಂದಿನೇ ಈ ಗಾಢಾಂಧಕಾರದ ಪರ್ವತಗಳ ಮಿಳಿದು ಕಮಲಾವತಿಗೆ ಕನ್ಯಕ್ಕೆ ಹೋಗಿದ್ದನೆಂದು ನನಗೆ ಹುಚ್ಚು ಹಿಡಿಸಲು ಬಂದರೆ ನಮ್ಮಳಿಕೆ ನಾನೇನು ಹುಚ್ಚನಲ್ಲ. ಏ ಭಂಡ ಮುಂಡ, ಏ ರಿಚ, ಕಾಂತ, ಇಂಥ ಸುದ್ದಿಯನ್ನು ಹೇಳಿ ಬದುಕಿವೆಯ? ಎಲೈ ವಯ್ಯಾರಿ ಮಹಾಮಾಯಕಾರಿ, ಎತ್ತ ಹಸ್ತಿನಾವತಿ, ಎತ್ತ ಕಮಲಾವತಿ, ಎತ್ತ ದ್ವಾರಕಾವತಿ. ಅಯ್ಯೋ, ನಿನ್ನಂಥ ಹೆಂಗಸರಿಂದ ಹೀಗೆ ಕಾರ್ಯವಾಗುವುದು ಏನೇ ವಂಚಗಳೇ? ಸಣ್ಣ ಹಸ್ತದ ವಿಸ್ತರಿಪ ವೈರಿಗಳ ಮಸ್ತಕವನ್ನು ಕತ್ತರಿಸುವ ಕತ್ತಿಯಿಂದ ನಿನ್ನ ಕುತ್ತಿಗೆಯನ್ನು ಕೊಯ್ದು ಹತ್ತ ಬೀಸಾಡುತ್ತೇನೆ ಕಬಡ್ಡಿ ಚಳಲಾರೆ ನಿನ್ನ ಹಿಡಿ. ಕಾಂತ, ಏನೇ ದುರ್ಮಾರ್ಗ, ಅಯ್ಯೋ ಎನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ಎಷ್ಟು ಮಾತ್ರಕ್ಕೆ ನಂಬಿಕೆ ಇಲ್ಲ ಕಾಂತ, ಏ ಮೂಡ, ಪ್ರಾಣ ಕಾಂತನೆ ವೀರ ಪಾರ್ಥನೆ ಕೊಲ್ಲದಿರು ಎಲ್ಲ ವಲ್ಲಭನೆ ಎಲ್ಲ ಪ್ರಿಯ ಸಗನೆ. ಹರಿಯಳು ವಿಷಯವ ತಿಳಿಯುವ ತನಕ ಶಾಂತನಾಗುಣಿ ಮತಿವಂತ ಎಲ್ಲ ಪ್ರಿಯ ಕಾಂತ. ಮದನಿಗೆ ಲಗ್ನವ ಹೋಗಲು ನಿನಗೆ, ಮದನನ ಲಗ್ನಕ್ಕೆ ಹೋಗಲು ನಿನಗೆ ಲಗ್ನ ಪತ್ರ ತರುವರೋ ಇಲ್ಲೇ ನಿನಗೆ ಪ್ರಿಯ ಇಲ್ಲೇ ನಿನಗೆ. ಮೂರು ಲೋಕದ ವೀರ ಮಹಾಭಾರತದ ದುರವೀರ ಆ ನಡು ಪಾಂಡವ ನಮಸ್ಕಾರ ಕೇಳೋ ಪೂರ್ಣ ವಿಚಾರ. ಕಾಂತ, ಏನೇ ದುರ್ಮಾರ್ಗಗಳೇ, ವ್ಯರ್ಥವಾಗಿ ಎನ್ನನ್ನು ಕೊಲ್ಲುತ್ತನೆಂದು ಹೇಳಿದರೆ ನಾನು ಏನೆಂದು ಹೇಳಲಿ? ಸರ್ವದಾ ಕೊಲ್ಲುವರೆ. ಕಾಂತ, ಏ ಮೂಡ, ಹರಿಯೋಳ ವಿಷಯವು ತಿಳಿಯೋ ತನಕ ನೀನು ಶಾಂತನಾಗು ವಲ್ಲಭ. ಏನೇ ಭ್ರಷ್ಟ, ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳನ್ನು ಗೊತ್ತು ಮಾಡಿಕೊಂಡು ಬಂದಿರುವುದು ನಿಜ. ಶ್ರೀಹರಿ ಆಣೆ ಮಾಡಿ ಹೇಳುವೆನು, ನಿಮ್ಮ ಪಾದ ಸಾಕ್ಷಿಯಾಗಿ ಈ ಮಾತು ಸುಳ್ಳಲ್ಲ ಕಾಂತ ಗುಣವಂತ. ಜಡಬದಿಯಾದ ಹೆಣ್ಣೆ, ಪರಿಪರಿಯಿಂದ ಸಾರಿಸ ದೃಶ್ಯವನ್ನು ಹೇಳಿ ದುರ್ಜಡಿಯ ಬಾಧದಾಡೆಯ ಮಾಡಿದರೆ ಪತಿವ್ರತಿಯಾದ ಹಾಗೆ. ಏ ಭಂಡ ಮುಂಡ, ಕಾಂತ, ಏ ನಿಜ ವಲ್ಲಭ, ನಿನ್ನಂತ ಹೆಂಗಸರ ಗುಣವನ್ನು ನಂಬುವುದು ಪರಮೇಶ್ವರನಿಗೂ ಸಾಧ್ಯವಿಲ್ಲ. ಇದಕ್ಕೊಂದು ಸಾದೃಶ್ಯವನ್ನು ಹೇಳುತ್ತೇನೆ ಕೇಳು. ಅದೇನು ಕಾಂತ? ಹೌದುಂಬರಾಣಿ ಪುಷ್ಪಾಣಿ ಶ್ವೇತವರ್ಣಂಚ ವಾಯಸ್ಯ ಮಚ್ಛಾಯ ಪಾದ ಜಲನಾರಿ ಹೃದಯಾನ ಪಶ್ಯತೆ.
ಇದರ ತಾತ್ಪರ್ಯವೇನೆಂದರೆ ಅದೇನು ಕಾಂತ? ಹತ್ತಿಯ ಹೂವನ್ನು ಕಾಣುವುದಿಲ್ಲ ಎಂದು ಹೇಳುತ್ತಾರೆ. ಅಂತ ಹೂವನ್ನು ಒಂದು ವೇಳೆ ನೋಡಿದರೂ ನೋಡಬಹುದು. ಏಲೇ ಮೂಡ ಕಾಂತ, ಹತ್ತಿಯ ಹೂವನ್ನು ಕಾಣುವುದಿಲ್ಲವೆಂದು ಹೇಳುತ್ತಾರೆ. ಅಂತ ಹೂವನ್ನು ಒಂದು ವೇಳೆ ನೋಡಿದರೂ ನೋಡಬಹುದು. ಏ ಮೂಡ, ವಲ್ಲಭ, ನೀರಿನಲ್ಲಿ ಮೀನಿನ ಹೆಜ್ಜೆಯನ್ನಾದರೂ ನೋಡಿದರೆ ನೋಡಬಹುದು. ಅಂತರಿಕ್ಷದಲ್ಲಿ ಚಲಿಸುವ ಬಿಳಿಯ ಹದ್ದನ್ನಾದರೂ ನೋಡಿದರೆ ನೋಡಬಹುದು. ನಿನ್ನಂತ ಹೆಂಗಸರ ಗುಣವನ್ನು ಮಾತ್ರ ನಂಬುವುದು ಸಾಧ್ಯವಿಲ್ಲ. ಏ ಈ ಹೆಂಗಸರ ಗುಣವನ್ನು ಮಾತ್ರ ನಂಬುವುದು ಸಾಧ್ಯವಿಲ್ಲ. ಶ್ರೀ ಅಮರೇಶ್ವರನಿಗೂ ತಿಳಿಯುವುದಕ್ಕೆ ಅಸಾಧ್ಯ. ಇನ್ನು ನನ್ನಂತವನ ಬಾಡೆಯನ್ನು ಗಂಡ್ಯ ಭಂಡ ಮುಂಡೆ ನಿನ್ನ ಕುಟಿಲ ಗುಣಗಳನ್ನು ಎನ್ನ ಮುಂದೆ ಪ್ರಕಟ ಮಾಡಿದರೆ ದ್ರೌಪದಿ ಸಾಕು ಮಾಡ ನಿನ್ನ ಯುಕ್ತಿ. ಅಯ್ಯೋ ಕಾಂತ, ಬಿತ್ತಿದ ಬೀಜವು ಭೂಮಿಯೇ ನುಂಗಿದರೆ, ಬೇಳೆ ಎದ್ದು ಹೊಲವನ್ನು ಮೇಯ್ದರೆ, ತಾಯಿ ತನ್ನ ಮಗುವಿಗೆ ವಿಷವನ್ನು ನೀಡಿದರೆ, ನೀನೇ ಕುಳಿತು ಎನ್ನ ಶಿರಚ್ಛೇದನವನ್ನು ಮಾಡುತ್ತೇನೆಂದು ಹೇಳಿದರೆ ನಿನಗೆ ನಾನು ಈಡಾಗಬಲ್ಲನೆ ಕಾಂತ? ನಾನು ತಪ್ಪು ಮಾಡಿದನೆಂದು ನಿನ್ನ ಇಚ್ಛೆ ಇದ್ದರೆ ಈಗ ಶಿರಚ್ಛೇದನವನ್ನು ಮಾಡು. ಎಲೈ ಪುಂಡರೀಕಾಕ್ಷ ಚಂಡ ಪ್ರಚಂಡ ತ್ರಿಭುವನಕ್ಕೆ ಗಂಡ ಮುಂದಟ್ಟು ಕಾಲಿಯಿಂದ ಕಡುವವರ ಗಂಡ. ಇಂಥ ಗಂಡು ಗಲಿಯಾದ ಎನ್ನೋಳ್ ದಮ್ಮಕದನ ಗೈದರೆ ನಿನ್ನ ನೀತಿನ ಕಾಣನೇರೆ ಭಂಡ ಮುಂಡ. ನೀನಷ್ಟೇ ಸಾದೃಶ್ಯವನ್ನು ಹೇಳಿದರೆ ಬಿಡುವನೆ ಹೇಗೆ? ಏ ದುರ್ಮಾರ್ಗ, ನಿನ್ನ ನುಡಿಯನ್ನು ಕೇಳಿದರೆ ನನಗೆ ಮತ್ತಷ್ಟು ಕೋಪಾಗ್ಯು ಎಂದು ಬರ್ಕರಿಯುವುದು. ಏ ಬುಡ, ನಿನ್ನನ್ನು ತುಂಡು ತುಂಡು ಮಾಡಿ ಮಂಡೆಯ ಮೇಲೆ ಖಡ್ಗವನ್ನೆಳೆದು ಮಂಡಲೀಕರೋಳಂಡಲಿಯಬೇಕೆಂದು ಎನ್ನ ಮನದಲ್ಲಿ ಖಂಡಿತವಾಗಿ ಮಾಡಿಕೊಂಡಿರುವನು. ಎಲ್ಲ ಈ ದುಂಡುಗಾರತಿಯಾದ ಪಾಂಚಾಲಿ ಎನ್ನ ಕರ ಪುಂಡರೀಕದ ತಾಂಡವಾದ ಈ ಪ್ರಚಂಡ ಭಯಂಕರ ಖಡ್ಗದಿಂದ ನಿನ್ನ ರುಂಡಂ ಕಡಿಗೆ ತೆಗೆದು ಚಂಡಾಡಿ ಈ ಭೂಮಂಡಲಕ್ಕೆ ಅಪ್ಪಳಿಸಿ ಎಂಡು ಭೂತಾತುಗಳಿಗೆ ನಿನ್ನ ಖಂಡವನ್ನು ಉಣಬಡಿಸಿ ಪ್ರಾಣವನ್ನು ದಂಡದರನಲ್ಲಿಗೆ ಖಂಡಿತವಾಗಿ ಕಳಿಸಿವೆ. ಏನಾರಿ ಸ್ಮರಿಸಿಕೋ ಶ್ರೀ ಅಮರೇಶನ ಚರಣ, ಮುಗಿಯಿತು ನೋಡು ಭೂಮಿಯರುಣ ಮಾಡಿಸುವ ನಿನ್ನ ಪ್ರಾಣ. ಆಹೋ ತಮ್ಮ ನಿಲ್ಲು ಕೊಲ್ಲದಿರೋ ಪಲ್ಗುಣ, ಸರಿಪಿತನಾದ ಶ್ರೀಹರಿ ಸಾಕ್ಷಿಯಾಗಿದೆ. ಒಮ್ಮಿಂದೊಮ್ಮೆ ಇಂಥ ಘಾತಕವನ್ನು ಗೈವರೇ ಪಾರ್ಥ. ಅಗ್ರಜ, ಇಂಥ ಕೋಪ ಬರಲಿಕ್ಕೆ ಕಾರಣವೇನು? ಎನಗೆ ತಿಳಿಸು. ನಿನ್ನ ಸಿಟ್ಟು ಸವರಿಸು, ನಿನ್ನ ಖಡ್ಗ ಬೀಸಾಡು. ಆಹೋ ಅರ್ಜುನ, ಅಗ್ರಜ, ಈ ಪತ್ರತೆಯನ್ನು ಕೊಲ್ಲಿದರೆ ಈ ಭೂಮಿಯಲ್ಲಿ ಎನಗೆ ಅಪಕೀರ್ತಿ ಬರುವುದು ತಮ್ಮ. ತಿಳಿದರ ಮರ್ಮ. ಆಹೋ ಅಣ್ಣನಾದ ಭೀಮಸೇನ, ಆಹೋ ತಮ್ಮ, ಈ ಭಂಡ ಮುಂಡೆಯ ಹೆಸರನ್ನು ಹಳಕಿಸಿದ ಬಿಟ್ಟರೆ ಅಯ್ಯೋ ಈ ಭೂಮಂಡಲದಲ್ಲಿ ನಾನೆಂತ ಮುಖವನ್ನು ತೋರಿಸಲಿ, ತಿರುಗಿ ಒಳ ಮುಖವನ್ನು ಹೇಗೆ ನೋಡಲಿ? ಯಾತಕ್ಕೆಂದರೆ ಆತಕ್ಕ ತಮ್ಮ, ಈ ಬಂಡ ಮುಂಡೆಯು ಹೆಣ್ಣನ್ನು ಹಾಸಿಗೆಯಲ್ಲಿ ಮಲಗಲು ಬಿಟ್ಟು ಏಳದೆ ಎಬ್ಬಿಸದೆ ಈ ಮಧ್ಯರಾತ್ರಿಯಲ್ಲಿ ಧಾವ ಬಿಟ್ಟ ಗಾರನಲ್ಲಿಗೆ ಹೋಗಿ ಕಾಮಕ್ರೀಡೆಗಳನ್ನು ತಿಳಿಸಿಕೊಂಡು ಬಂದ. ಇಂಥ ರಾತ್ರಿಯಲ್ಲಿ ಹತ್ತ ಕಡೆ ಹೋಗಿದ್ದಿ ಎಂದು ಕೇಳಿದರೆ ಈ ಬಂಡ ಮುಂಡೆಯು ಮನ್ಮಥನಿಗೆ ಕನ್ಯೆ ಗೊತ್ತು ಮಾಡಲಿಕ್ಕೆ ಹೋಗಿದ್ದನೆಂದು ಮಗಳವಳ ಪರ ಪುರುಷ ಗಮನಿಗಳಾದ ಇವಳ ಶಿರವನ್ನು ಕಡಿಯದೆ ಬಿಡಬಲ್ಲದೆ. ಇವಳ ಗೊಡವೆ ನಿನಗೆ ಏಕೆ ಬೇಕು ಭೀಮ?
ಮಾಡುವನೋ ಇವಳೊಂದು ನಿರ್ನಾಮ. ಆಹೋ ಇಂದ್ರ ಸುತನಾದ ಪಾರ್ಥ ಅಗ್ರಜ ಎಂದಿನ ದಿನ ದೃಪದ ನಂದಿನಿಯಿಂದ ಕೊಂದ ಬಂದಿ ತಂದ ಬಂದರ ಕೋಪವನ್ನು ತಾಳಿದೆಯಲ್ಲ, ಇದು ತರವಲ್ಲ. ಅದು ಯಾತಕ್ಕೆ ತರವಲ್ಲ? ಇಂಥ ಮಂದ ಬುದ್ಧಿಯನ್ನು ಬಿಟ್ಟು ಬಿಡು. ತಿಳಿಗದ ಕಳವಳ ಪಡುವದ ದತ್ತ ಪರಸರ ಲಕ್ಷಣವಲ್ಲ. ಆಹೋ ಅನುಜ, ಅಗ್ರಜ ರಕ್ತಕ್ಷವಾದರೆ ಪ್ರಮಲಿಸಿ ನೋಡಬೇಕೆಂಬ ಸಿದ್ಧಾಂತವಿರುವುದು. ಆತರ ಪಡಬೇಡ, ಕತ್ತಿಯಿಂದ ಫಲವಲ್ಲ ಕರ್ಣನ ವೈರಿ. ಹೇಳುವನ ಸಾರಿ. ತಣ್ಣಗದವು ಎಲೈ ದೃಪದ ನಂದಿನಿ, ಎತ್ತ ಬಾ ತತ್ತರ ಪಡಬೇಡ. ನಾನು ಹೇಳುವ ಮಾತು ಚೆನ್ನಾಗಿ ಕೇಳು. ಈ ಅರ್ಧರಾತ್ರಿಯಲ್ಲಿ ನೀನು ಹೋದ ಕಾರ್ಯವೇನು? ಅವನುಮಾನ ಇಲ್ಲದ ನನಗೆ ತಿಳಿಸಿ ರಮಣಿ. ಸತ್ಗುಣ ಭರಣಿ ಕಾಂತ ಕಾಂತೆ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಕಾಂತೆ. ಆಲಿಸು ಪ್ರಿಯ ಓ ಮನದಿನಿಯ, ಆಲಿಸು ಪ್ರಿಯ ಓ ಮನದಿನಿಯ, ಹೇಳುವೆ ನಿನಗೆ ನಿಜದ ವಿಷಯ, ಹೇಳುವೆ ನಿನಗೆ ನಿಜದ ವಿಷಯ. ಆಲಿಸು ಪ್ರಿಯ ಓ ಮನದಿನಿಯ. ನಿನ್ನಯ ಮುಂದೆ ನಿಜವ ಹೇಳುವೆನು, ನಿನ್ನಯ ಮುಂದೆ ನಿಜವ ಹೇಳುವೆನು. ಎನ್ನಯ ಮಾತನು ನಂಬು ನೀನು, ಎನ್ನಯ ಮಾತು ನಂಬು ನೀನು. ಆಲಿಸ ಪ್ರಿಯ ಓ ಮನದಿನೆಯ, ಓ ಮನದಿನೆಯ, ಓ ಮನದಿನೆಯ. ಕಾಂತ, ಅಯ್ಯೋ ನಿನ್ನ ಮುಂದೆ ಸುಳ್ಳು ಹೇಳಿ ನಾನು ಯಾವ ಪಾಪಕ್ಕೆ ಗುರಿಯಾಗಲಿ? ನನ್ನ ಮಾತಿನ ಮೇಲೆ ನಂಬಿಕೆ ನೀಡು ಕಾಂತ ಗುಣವಂತ. ಮೈಕ್ ಕೊಡ್ರಪ್ಪ, ಮೈಕು. ಆಹೇ ಪಾಂಚಾಲಿ, ಕಾಂತ ನೀನು ಶ್ರೀಕೃಷ್ಣನ ಪಾದದಾನಾಯಿ. ನಿಜವಾಗಿ ಹೇಳಿದರೆ ನಿನ್ನ ಪ್ರಾಣ ಉಳಿಸಬಾರ ಎನ್ನದಾಗಿರಲಿ. ಶ್ರೀರಂಗನಾಥನ ಆಣೆಯನ್ನು ಮಾಡಿ ಹೇಳು ದ್ರೌಪದಿ. ಬಿಡು ನಿನ್ನ ಮನಸ್ಸಿನ ಚಿಂತೆ. ಕಾಂತೆ ಚೆನ್ನಾಗಿ ಹೇಳು ಕಾಂತೆ. ಕಮಲಾವತಿಯಳ ಕಮಲನ ಪುತ್ರಿಯ, ಕಮಲಾವತಿಯಳ ಕಮಲನ ಪುತ್ರಿಯ, ಮನ್ಮಥನಿಗೆ ಗೊತ್ತು ಮಾಡಿದೆ, ಮನ್ಮಥನಿಗೆ ಗೊತ್ತು ಮಾಡಿದೆ. ಆಲಿಸ ಪ್ರಿಯ ಓ ಮನದಿನೆಯ, ಆಲಿಸ ಪ್ರಿಯ ಓ ಮನದಿನೆಯ, ಓ ಮನದಿನೆಯ, ಓ ಮನದಿನೆಯ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನಾನು ಹೇಳುವುದೆಲ್ಲ ಸತ್ಯ. ಕಾಂತ, ಕಾಂತೆ ಕಮಲಾವತಿಗೆ ಹೋಗಿ ಕಮಲರಾಜನ ಮಗಳಾದ ರತಿದೇವಿಯನ್ನು ಮನ್ಮಥನಿಗೆ ಗೊತ್ತು ಮಾಡಿಕೊಂಡು ಬಂದಿರುವೆನು. ಶ್ರೀಹರಿ ಆಣೆ ಮಾಡಿ ಆಗಿ ಈಗೋ ನಿಮ್ಮ ಪಾದ ಸಾಕ್ಷಿಯಾಗಿ ನಾನು ನಿಜವೆಂದು ಹೇಳುತ್ತಿರುವೆನು. ಈ ಮಾತು ಸುಳ್ಳೆಲ್ಲ ಸತ್ಯವೆಂದು ತಿಳಿ ಕಾಂತ ಗುಣವಂತ. ಆಹೋ ಅರ್ಜುನ, ಅಣ್ಣ ಭೀಮಸೇನ, ಈ ಪತಿರತೆಯನ್ನು ಮಾಡಿ ಈ ಪತಿರತೆಯನ್ನು ಶ್ರೀಕೃಷ್ಣನ ಪಾದದಾನಾಯಿ ನಿಜವಾಗಿ ಹೇಳಿರುವಳು. ಈ ಮಾತನ್ನು ನಂಬಿ ಸ್ವಲ್ಪ ಶಾಂತನಾಗು. ಆಹೋ ಅರ್ಜುನ, ಅಗ್ರಜ ಶ್ರೀಕೃಷ್ಣನ ಕಡೆಯಿಂದ ಒಬ್ಬ ದೂತನು ಬಂದಿರೋನು. ಏನು ಕಾರಣಕ್ಕೆ ಬಂದಿರೋನು ವಿಚಾರ ಮಾಡುತ್ತೇನೆ. ಎಲ್ಲ ದೂತ ಕೃಷ್ಣನ ಕಡೆಯಿಂದ ತಂದಿರುವ ವರ್ತಮಾನವನ್ನು ಚೆನ್ನಾಗಿ ಓದಿ ಹೇಳುವಂತನಾಗು ದೂತನೇ. ಅತಿ ಬಲಗುತ್ತನೆ. ಅಹೋ ಧರ್ಮಭೂಪತಿಯ ಅರ್ಜುನರೇ, ಇಂದಿನ ದಿನ ದ್ವಾರಕಾವತಿಯಿಂದ ಶ್ರೀಕೃಷ್ಣ ದೇವರು ಮಾಡುವ ಆಶೀರ್ವಾದಗಳು. ಈಗ ಕಾಗದ ಬರೆಯಲು ಕಾರಣವೇನೆಂದರೆ, ಇಂದಿನ ದಿನ ದ್ರೌಪದಿಯು ಬಂದು ಮನ್ಮಥನಿಗೆ ಕನ್ಯೆಗೆ ನಿಶ್ಚಯ ಮಾಡಿ ಹೋಗಿರುವಳು. ಆದರೆ ನಾಳಿನ ಉದಯಕ್ಕೆ ನೀವು ಎಲ್ಲರೂ ಮನ್ಮಥನ ಲಗ್ನಕ್ಕೆ ತಪ್ಪದೆ ಪ್ರಜಾಪರಿವಾರರೊಡನೆ ದ್ವಾರಕಾವತಿಗೆ ಬರಬೇಕು ಮತ್ತು ನಿಮ್ಮ ಬಂಧು ವರ್ಗದವರಿಗೂ ಈ ವಿಷಯ ತಿಳಿಸಿ
ಸರ್ವರು ನಾಳಿನ ಉದಯಕ್ಕೆ ದ್ವಾರಕಾವತಿಗೆ ಬರಬೇಕು. ಇಂಥ ಆಶೀರ್ವಾದಗಳು ಶ್ರೀಕೃಷ್ಣ. ಆಹೋ ಅನುಜನಾದ ಪಾರ್ಥ, ಅಗ್ರಜ ಈ ಪತ್ರದ ವೃತ್ತಾಂತವನ್ನು ಚಿತ್ತ ಬಿಟ್ಟು ಕೇಳಿದ್ಯಾ? ಹೇಳಿದನು ಅಗ್ರಜ. ಆಹೋ ಅನುಜ, ಅಗ್ರಜ ತಿಳಿಯದ ಕಳವಳ ಪಡುವುದು ಸತ್ ಪುರುಷರ, ತಿಳಿಯದ ಪ್ರಾಣ ಕಾಂತಿಯನ್ನು ಪ್ರಾಣಹರಣ ಮಾಡುತ್ತಿದ್ದೆ. ಪ್ರಾಣನಾಯಕಿಯಾದ ಪಾಂಚಾಲಿಗೆ ಧೈರ್ಯ ಶೌರ್ಯ ಸಾಹಸವನ್ನು ನೋಡಿದ್ಯಾ? ಆಹೋ ಅರ್ಜುನ, ಅಗ್ರಜ ಈಗಾದರೂ ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ. ಅಬಬಬಬಬ, ಈ ಕಾಂತೆಯು ಮಾಡಿದ ಸತ್ ಕಾರ್ಯವನ್ನು ಅರಿಯದೆ ಆತರದಿಂದ ಈ ದ್ರೌಪದಿಯನ್ನು ಕೊಲ್ಲೋದಕ್ಕೆ ಸಿದ್ಧನಾಗಿದ್ದಿ. ಆಹೋ ಅರ್ಜುನ, ಅಗ್ರಜ ಈಗಾದರೂ ನಿನ್ನ ಮನಸ್ಸಿಗೆ ಸಂತೋಷವಾಯಿತೆ. ಆಹೋ ನಿಜ ಅಗ್ರಜ. ಇತ್ತವ ಜಾಗ್ರತೆಯಿಂದ ದ್ವಾರಕವತಿ ನಾರಿ ಮಣಿಸಿದ್ದವೈ ಮಾರಪಿತನ ಚರಣವನ್ನು ಕಾಣು ನಡೆ ಅನುಜತೆ ಮಣಿ ಬಂಗಾರದ ಕಡೆ. ಆಹೋ ಅಣ್ಣಯ್ಯ. ಆಹೋ ತಮ್ಮ, ಸದಬಲ ಹೃದಯಳಾದ ಈ ದ್ರೌಪದಿಯನ್ನು ತಿಳಿಯದೆ ಆಡಿದ್ದು ನನ್ನದು ತಪ್ಪು. ನಾನು ಮಾಡಿದ ಅಪರಾಧವನ್ನು ಕ್ಷಮಿಸಬೇಕು ಅಗ್ರಜ. ಅನುಜ, ಶ್ರೀಹರಿಯ ಬರೆದ ಲೇಖನದ ಪ್ರಕಾರ ಚತುರಂಗ ಬಲದೊಡನೆ ದ್ವಾರಕಾವತಿಗೆ ಹೋಗೋಣ ನಡಿ ಅಣ್ಣ. ರಾಜಾಗ್ರಗಣ್ಯ. ಮೋಹನಾಂಗಿ ಎನ್ನ ಅರ್ಧಾಂಗಿ, ಮೋಹನಾಂಗ, ಈ ನಿನ್ನ ಮುದ್ದು ಮುಖವನ್ನು ನೋಡಿ ನನಗೆ ಮೊದಲಾದರೂ ಹುಟ್ಟು ಬಯಸುತ್ತಿರೋದು. ಹಾ. ಆದ ಕಾರಣ ನಿನ್ನ ಸುಂದರವಾದ ಕಂಠದಿಂದ ಎನ್ನ ಮನಸ್ಸು ಸಂತೋಷ ಮಾಡು ಸುಂದರಿ. ಕಂದರಿ ಕಾಂತ, ಕಾಂತೆ, ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು ಕಾಂತೆ. ಓ ವಾಯುಸುತನೆ ಬಲ ಭೇಮ, ಎಲ ಮೇಲೆ ನನ್ನ ಬಲ ಪ್ರೇಮ, ಬಲ ಧರ್ಮ. ಓ ವಾಯುಸುತನೆ ಬಲ ಭೇಮ, ಆಥಿರ ಪಲ್ಗುಣ ಎಲ್ಲ ಶಿರವ ಹಾರಿಸುತ್ತಿದ್ದನ. ನಿನ್ನ ಅನುಜನು ಆಥಿರ ಪಲ್ಗುಣ ಎಲ್ಲ ಶಿರವ ಹಾರಿಸುತ್ತಿದ್ದನು. ಮಾಡದ ತಪ್ಪಿಗೆ ಬಲಿಯಾಗುತ್ತಿದ್ದನ. ಮಾಡದ ತಪ್ಪಿಗೆ ಬಲಿಯಾಗುತ್ತಿದ್ದನು. ಎಲ್ಲ ಪ್ರಾಣವ ಉಳಿಸಿದನೇನ. ಮಾಡದ ತಪ್ಪಿಗೆ ಬಲಿಯಾಗುತ್ತಿದ್ದನು. ಎಲ್ಲ ಪ್ರಾಣವ ಉಳಿಸಿದನೇನು. ಬಾಗುವೆನು ನಿನಗೆ ಶಿರವನ್ನ, ಕೇಳೆನ್ನ ಮಾತನೇ ನಿನ್ನ. ಓ ವಾಯುಸುತನೆ ಬಲ ಭೀಮ, ನಿನ ಮೇಲೆ ನನ್ನ ಬಲ ಪ್ರೇಮ, ಬಲು ಮುಖ್ಯ ಸ್ತ್ರೀಗೆ ಪತಿ ಧರ್ಮ. ಕಾಂತ, ಕಾಂತೆ, ಸಮಯಕ್ಕೆ ಸರಿಯಾಗಿ ಬಂದು ಎನ್ನ ಪ್ರಾಣ ರಕ್ಷಣೆಯನ್ನು ಮಾಡಿದೆ. ಹೌದು ಕಾಂತೆ. ನಿನ್ನ ಉಪಕಾರವನ್ನು ನಾನು ಮರೆಯುವುದಿಲ್ಲ ಕಾಂತ ಗುಣವಂತ. ಆಹೇ ಸುಂದರಿ ಚಂದ್ರ ಚಕೋರಿ, ಸುಂದರ, ಸಂಪಿಗೆಗೆ ನಗೆ ಚಂದ, ಮಲ್ಲಿಗೆಗೆ ನುಡಿ ಚಂದ, ಜೇನಿನ ಸಿಹಿ ಚಂದ, ನಿನ್ನ ಒಲವಿನ ರಾಗ ಅಂದವೋ ಅಂದ. ಸುಂದರಿ, ನಿನಗೆ ನಾನೇ ಹಂದ, ನಿನಗೆ ನಾನೇ ಚಂದ. ಏಕಾಂತರದಲ್ಲಿ ಒಂದಾದನ ಬಾ ನಾರಿ ಮದನ ಕಟಾರಿ. ಮಂದ್ ಮಾತ ರೆಡಿ ಕಾಂತೆ, ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಕಾಂತೆ. ಪ್ರೇಮ ಕಾಂತನೆ ಎಲ್ಲ ಪ್ರಿಯತಮ, ಕೇಳ ಪ್ರಿಯ ಸಖನೆ ಎಲ್ಲ ಮಾತು ಪ್ರಿಯತಮನೆ. ನಿನ್ನಾಯ ಮಾತು ಕೇಳೆ ಎನ್ನ
ಮನದ ಮನೆ ಮಳೆ ಬರೋದು ನಿಂತ್ಕೊಂಡಂಗಾಯ್ತು ಬೇಸ್. ಕಾಂತ ಕಾಂತೆ ನಾವಿನ್ನು ದ್ವಾರಕೆಗೆ ಹೋಗೋಣ ಬಾ ಕಾಂತ ಗುಣವಂತ. ಮನ್ಮಥ ಹೇ ಎನ್ನ ಮೋಹದ ರಮಣಿ, ರಮಣ ನೀನು ಮಾಡಿದ ಕಾರ್ಯಕ್ಕೆ ನಾನು ಮೆಚ್ಚಿದೆ. ನಿನ್ನನ್ನು ಎಷ್ಟು ವರ್ಣಿಸಿದ್ರು ಸಾಲದು. ಆದ ಕಾರಣ ತರ ಮಾಡೋ ದ್ವಾರಕವತಿಗೆ ಹೋಗೋಣ ನೋಡಿ. ರಥವನ್ನು ಏರ್ ರಮಣಿ, ಸತ್ಗುಣ ಬರಲಿ. ಹಾಗೆ ಆಗಲಿ ಕಾಂತ. ಮನ್ಮಥ ಮನ್ಮಥ ಬರಲಿ ಎಲ್ಲ ಸಾರಥಿ. ಗೋಮತಿ ಎನ್ನ ರಥವನ್ನು ಕಮಲವತಿಗೆ ಬಿಡುವಂತನಾಗ ಸಾರಥಿ, ಅತಿ ಜಾಗೃತಿ. ಆಗಲಿ ಗೋಮತಿ. ಮನ್ಮಥ ಮಣಿ, ಕಾಂತ ನಿನ್ನ ಪತಿವ್ರತ ಮಹಾತ್ಮೆಯನ್ನು ತಿಳಿಯದೆ ಪರಿಪರಿಯಿಂದ ದೂಷಿಸಿದನ ಸುಂದರಿ. ನಿನ್ನನ್ನು ಪರಿಪರಿಯಿಂದ ದೂಷಿಸಿದನು. ಇಂದಕ್ಕೆ ಗಂಧರ್ವನಿಂದ ಪಿಚಂಡಿಯನ್ನು ಕಟ್ಟಿಸಿಕೊಂಡಿದ್ದ ಬಂಡ ದುರ್ಯೋಧನನನ್ನು ನಿನ್ನ ಪಾದದ ಅಂಗುಷ್ಟಿಯಿಂದ ಒತ್ತು ಪಿಚಂಡಿಯನ್ನು ತಪ್ಪಿಸಿದೆ. ಇಂತಹ ಮಹಾತ್ಮೆಯನ್ನು ತಿಳಿಯದೆ ಘಾಸಿಕೊಯ್ಯಬೇಕೆಂದು ಎತ್ತಿಸಿದೆ. ಕಾಂತಾಮಣಿ, ಇದನ್ನು ನಿನ್ನ ಮನಸ್ಸಿಗೆ ಹಚ್ಚಿಕೊಳ್ಳದೆ ರಥವನ್ನು ಹೇರು. ಜಾಗೃತಿಯಿಂದ ದ್ವಾರಕಾವತಿಗೆ ಹೋಗೋಣ ನಡಿ ರಾಣಿ. ಪಳಿಬೇಡಿ, ಹಾಗೆ ಆಗಲಿ ಕಾಂತ. ಪಳಿಬೇಡಿ ಅಲೈ ಸಾರಥಿ. ಜಾಗೃತಿಯಿಂದ ದ್ವಾರಕಾವತಿಗೆ ರಥವನ್ನು ಬಿಡುವಂತವನಾಗ ಸಾರಥಿ. ಅದು ಜಾಗೃತಿ. ಬಾಳೆ 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 ಜನರ ಪರಿವಾರದಲ್ಲಿ ವಿವಾಹಕ್ಕಾಗಿ ಹೊರಡುವಂತೆ ಜೈವೇರಿಯನ್ನು ಒಡಿಸು, ತುತ್ತೂರಿಯನ್ನು ಒಡಿಸು, ಚದುರಂಗ ಬಲವನ್ನು ಕೂಡಿಸು, ಬರೋ ದಾರಿಯನ್ನು ಇಡಿಸು. ಎಕ್ಕಾಳಿ, ಹೊರಗಾಳಿ, ಚಿನ್ನಗಾಳಿ ದನಿಯನ್ನು ಮೂಡು ಸಾರಥಿ. ಗೋಮತಿ ನಮೋ ನಮೋ ಕೃಷ್ಣದೇವ ಭಕ್ತ ಜನ ಸಂಜೀವ. ನಿನಗೆ ಮಂಗಳವಾಗಲಿ ಮೇಲೆ ಕೇಳಪ್ಪ ಭೀಮಸೇನ. ನಮೋ ನಮೋ ದೇವಕಿ ನಂದನ ಯಾದವ ಕುಲವರ್ಧನ. ನಿನಗೆ ಜಯವಾಗಲಿ ಪಾರ್ಥ ದುರಗೋಳ ಅತಿ ಸಮರ್ಥ. ಅಹೋ ಭೀಮ ಅರ್ಜುನರೇ, ನಾರಾಯಣ. ನಿಮ್ಮ ಹಸ್ತಿನಾವತಿಯಲ್ಲಿ ಸರೋವರ ಸೇವನಪ್ಪ ಧನುಂಜಯ. ಆಹೋ ಮುರಹರಿ, ನಿಮ್ಮ ಹಂತಕರಣದಿಂದ ಒಂದಕ್ಕೆ ಕೊರತೆ ಇಲ್ಲ ಬಾಳೋ ಮುರಾರಿ ಭಕ್ತ ಜನದ್ದಾರಿ. ಆಹೋ ಮುರವರ್ಧನ. ಅರ್ಜುನ, ನಿಮ್ಮ ಕೃಪಾ ಕಟಾಕ್ಷದಿಂದ ಸರ್ವರು ಸುಖದಿಂದಿರುವವ ಜನಾರ್ದನ ಯಾದವ ಕುಲವರ್ಧನ. ಎಲ್ಲ ಸಾರಥಿ, ಗೋಮತಿ ಜಾಗೃತಿಯಿಂದ ಎನ್ನ ಅರಮನೆಗೆ ಹೋಗಿ ಎನ್ನ ತರುಣನಾದ ಮನ್ಮಥನನ್ನು ನಿನ್ನ ತಂದೆಯಾದ ಶ್ರೀಹರಿ ಕರೆವನೆಂದು ಹೇಳಿ ಜಾಗೃತಿಯಿಂದ ಈ ಸಭೆಯ ಕರೆತರುವಂತನಾದ ಸಾರಥಿ ಜಾಗೃತಿ. ಮನ್ಮಥ ಆಗಲಿ ಗೋಮತಿ. ಶೈಲಾಜ್ ಶೈಲಾಜ್, ಇದೇ ನಮ್ಮ ಗ್ರಾಮದಲ್ಲಿ ತಾಳ ಮಾಟಾದಂಥ ಕರ್ಮಸಿಂಗ್ ಗೌಡರಿಗೆ ಒದ್ದಟ್ಟಿ ಗಾಂಧಿಂಗಪ್ಪ ಅವರು 500 ರೂಪಾಯಿಗಳನ್ನು ಬಹುಮಾನ ಕೊಟ್ಟಿರ್ತಾರೆ. ಸರ್ವರ ಕರ ತಾಳವಾಗುವ ವಿನಂತಿ. ಶಾಪಳ ಭಟ್ರಿಗೆ ಮಾರಮ್ಮ ಹೋಳಿಕೊಂಡು
ಹೌದಮ್ಮ ಹೌದಮ್ಮ ಏನಾದಾರಾಗಿ ಬಂದ ವೀರಾದ ವೀರ ನಮ್ಮ ತಾವಲಾರನ್ನು ಕೇಳಿದರಿಗೆ ಭಾಗ್ಯಸಿರಿಯ ಓ ರಾಜೇಂದ್ರ ತಮ್ಮನ್ನು ತಾವಲಾರನ್ನು ಕೇಳಿದೆ ಹೊಳಿರ್ಯೇ ಎಲೈ ಮನ್ನವ ದೇವಾ ಕೆಂಬ ವೈರಿಗಳ ಸಂಭ್ರಮಕ್ಕೆ ಕೆಂಬ ಕೊಟ್ಟದ ತೊಂಬತ್ತನೇ ತೊಂಬನಿಗೆ ಮುಖ ಬೆಂಬಾಯ ಮಾನವನನ್ನು ನೋಡಿ ನಲಿಯುವ ಸೌಖ್ಯ ಸೌಜನ್ಯ ವಿಜಯ ಕರ್ತವ್ಯವಿಲ್ಲಾಸದಿಂದ ಒಪ್ಪುವ ಈ ಭದ್ರಾಚನೆ ಎಡೆಗೆ ಬಂದ ವಿದ್ವತ್ ವೀರ ನಮ್ದಾರೆಂದು ಕೇಳುವ ನೀನು ದಾರುಣರನೇ ಸರಿಗಿಂದಕ್ಕೆ ಜರನೆ ಓ ದೇವಾ ನಾವು ದಾರಂದರೆ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಸುಡಗಾಡಿಗೆ ಭೇದವಿಲ್ಲ ಗುಡ್ಡಕ್ಕೆ ನೆರಳಿಲ್ಲ ಆಕಾಶಕ್ಕೆ ಕಂಬವಿಲ್ಲ ದೀಪಕ್ಕೆ ಕುಲವಿಲ್ಲ ಕೋವಿಗೆ ಮನೆಯಿಲ್ಲ ಕಾಳಿಗೆ ಕಡೆಯಿಲ್ಲ ಧರ್ಮಕ್ಕೆ ಕಾಲವಿಲ್ಲ ಅಟ್ಟದೊಳಗೆ ನಿಂತ ಗಂಡ ಗಟ್ಟಿಯಾಗಿ ಮಾತನಾಡಿಸುವ ಪುಟ್ಟ ಮಗದ ಸಾರಿ ಚೆನ್ನವರಲ್ಲ ದೇವ ಹೇಳಬೇಕಂತ ನಾವಾಗಿದವಲ್ಲ ಹೊಳಿರ್ಯೇ ಎಲ್ಲ ಈ ಸಾರಥಿ ಎಂಬ ಚಾರ ಇದೇ ನೋಟು ಬಾದನಟ್ಟಿ ಎಂಬ ಊರ ಅಲ್ಲಿ ಕಾಣುವುದು ನೋಟು ಅಮ್ಮನವರ ಮಹಾಗೋಪುರ ಅಲ್ಲ ಈ ಚಾರ ಗ್ರಾಮ ದೇವತೆಗೆ ಆದ ಶ್ರೀ ಉಡಸಲಮ್ಮ ದೇವಿಗೆ ಮಾಡುವನು ಶಿರಸಾಷ್ಟಾಂಗ ನಮಸ್ಕಾರ ನಮ್ಮ ಮನೆ ದೇವರಾದ ತಿಮ್ಮಪ್ಪನಿಗೆ ಮಾಡುವನು ಕೋಟಿ ಕೋಟಿ ನಮಸ್ಕಾರ ಎನ್ನ ಎತ್ತ ತಂದೆ ತಾಯಿಗೆ ಮಾಡುವನು ಪಾದಕ್ಕೆ ಎನ್ನ ನಮಸ್ಕಾರ ಎನ್ನಗೆ ವಿದ್ಯೆ ಕಲಿಸಿದ ಗುರುಗಳಿಗೆ ಮಾಡುವನು ಅನಂತ ಅನಂತ ನಮಸ್ಕಾರ ಎಲ್ಲ ಈ ಚಾರ ದೈವ ಸ್ವರೂಪಿಯಾದ ಶ್ರೀ ಬಿಳ್ಳಳ್ಳಿ ರಾಮಪ್ಪ ತಾತನವರಿಗೆ ಹಾಕುವನು ಜಾಜು ಮಲ್ಲಿಗೆವಿನ ಹಾರ ಚಲೋ ಶಾಲ ತಿಮ್ಮಣ್ಣ ಈರಣ್ಣ ಮಮತ ಕೈ ಪೋಟ ಹೊಡೆಪ್ಪ ಒಂದು ಏಟ ದೇವ ನೀರಿಗೆ ನೈದಿಲೆಯೇ ಶೃಂಗಾರ ಸಮುದ್ರಕ್ಕೆ ಅಲೆಗಳೇ ಸಿಂಗಾರ ಗಗನಕ್ಕೆ ಚಂದ್ರಮನ ಮನೆಯೇ ಶೃಂಗಾರ ಚಾರ ದೇವ ಈ ಬಾದನಟ್ಟಿ ಗ್ರಾಮಕ್ಕೆ ದುರ್ಗ ಕುಟುಂಬದವರಿಂದ ಅಭಿನಯ ಸತ್ತರುವ ರತಿ ಕಲ್ಯಾಣವೆಂಬ ಬಯಲಾಟವೇ ಶೃಂಗಾರ ಚಾರ ಇನ್ನ ತಿಳಿಯಲಿಲ್ಲವೇ ಈ ವಿಕ್ರಮನ ನಾಮಾಂಕಿತ ವಿಚಾರ ಹಾಗಾದರೆ ಇತ್ತ ಬಾತ್ ಚಿತ್ತ ಬಿಟ್ಟು ಕೇಳ ಎನ್ನ ನಾಮಾಂಕಿತ ವಿಚಾರ ಅದೇ ನಿತ್ಯ ಬಿಟ್ಟು ಹೇಳಿದೇವ ಹೋಳಿರ್ಯಲ್ಲ ಈ ಸಾರಥಿ ಶ್ರೇಮಸ್ತ ಸಮಸ್ತ ಸುರ ನಿಕರ ನಿಸ್ಥೂಲ ಕಾಂಚನ ಮಕುಟಗ್ರ ಪ್ರತ್ಯಗ್ರ ರತ್ನಕರ ರತ್ನ ಪ್ರಭುರಾಜ ಮಾನ ಚರಣ ದುಗುರಗೊನೆಗಿಂದ ಸುರತ ರಂಗಿನಿಯರಂ ಪಡೆದ ಮಧು ಕೈಟವರಂ ಮಡದ ಕಂಸ ಮುರಾರಿಗಳ ಶಿರವಂ ಚಂಡಾಡಿದ ಬ್ರಹ್ಮನಂದನಂ ಪಡೆದ ಭಕ್ತರಂ ಕೈ ಎಡದ ದ್ವಾರಕ ನಗರವಂ ಬಿಡದಾಳುವ ಬಲರಾಮ ಚಕ್ರವರ್ತಿಯಾದ ಬುಧಬಲೋರ್ದಳಿದ ಪಟ್ಟದಾನೆಗೆಂದ ಮೆರೆಯುವ ಜಗದ್ರಕ್ಷಕ ಲಕ್ಷ್ಮೀ ವಶಿಕರ ಚಾಂದ್ರತರ ಸುಗುಣ ನಿತ್ಯೇಂದ್ರ ಯಾದವೇಂದ್ರ ಶ್ರೀಕೃಷ್ಣನ ಮೈಮನೋಳವರ್ಣಕ್ಕೆ ಎಡದಡೆಯೋಳ ನಲದು ನಗುತ್ತ ಕುಳಿತ ಭೀಷ್ಮಕ ರಾಜನ ಕುವರಿ ರುಕ್ಮಾಂದನ ತಂಗಿ
ಅಲ್ಲ ಸಾರಥಿ ರುಕ್ಮಿಣಿ ಅಮ್ಮನವರ ಶ್ರೀರಾಬ್ದಿ ರಾಶಿಯೋಳು ತಾರಾಪತಿಯಂತೆ, ಬಲದೊಳ ಭದ್ರನಂತೆ, ಶಾಂತದೊಳ ಶ್ರೀಕೃಷ್ಣನಂತೆ, ದಯದೊಳ ಶಂಕರನಂತೆ ಮೆರೆಯುವ ಅಲ್ಲ ಸಾರಥಿ ಅಣ್ಣಯ ಕಡೆಗಣ್ಣು ಕಟಾಕ್ಷ ಮಾತ್ರದೋಳು ಯಾವ ಲೋಕಗಳಲ್ಲಿ ಇರ್ಪ ಯೋಗಿಗಳು ಹಠರಾಜ ಯೋಗಿಗಳು ತಮ್ಮ ತಮ್ಮ ಇಷ್ಟ ಸಿದ್ಧಾಂತಗಳನ್ನು ಕಳೆದುಕೊಂಡು ಕಾಂಚನಾದ್ರಿಯ ಸಮಾನವೆಂಬ ಧರ್ಮದಿಂದ ಕಲ್ಲಕರಿಗೆ ಬಳಿಯನ್ನು ಬುಕ್ಕುತ್ತ ದೇಶಾಂತರ ಸೇರಿದರು. ಅಲ್ಲ ಸಾರಥಿ ಚಂದ್ರನೇ ಎನ್ನಯ್ಯ ಸೋದರ ಮಾವ, ವಸಂತನೇ ಎನ್ನಯ್ಯ ಪಟ್ಟದ ಪ್ರಧಾನಿ, ಹತ್ತಿನಿ ಚಿಂದಿನಿ ಸಿಂಚಿನಿ ಪದ್ಮಿನಿ ಈ 4 ಜಾತಿಯ ಸ್ತ್ರೀಯರೇ ಎನ್ನಯ್ಯ ಕಾಲ್ಬಲ, ರಸದಾಳಿಯ ಎನ್ನಯ್ಯ ಕರದೊಳ ಧರಿಸಿದ ಧನುಸು ಬೃಂದಾವಳಿ ಪಂಥಿಯೇ ನಾರೇಚ, ಸ್ತ್ರೀಯರ ಕಡೆಗಣ್ಣು ಕಟಾಕ್ಷವೆಯನ್ನ ಕೈಯೊಳಗಿನ ಹಲಗು. ಸವಿ ಮಾತಿನ ಗಿಳಿಗೆ ನಾನಿರುವ ತುರಗ ಮಾವಿನ ಮರಗಳು ಆನೆಗಳು, ಚಂದ್ರನೇ ಶ್ವೇತ ಚಿತ್ರ ಅಲ್ಲ ಸಾರಥಿ ಪ್ರಾಯದ ನಾರಿಯರ ಕುಂಭ ಕುಚಗಳೇ ಎನ್ನಯ ರಥದ ಚಕ್ರ, ಒಲಿತಲ ತಾಂಗಿಯರ ವೈಹಾರ್ಯವೆಂಬ ಚಲಿವಿಕೆಯಲ್ಲಿ ನಾನೇ ಜಿತೇಂದ್ರನೆಂದ ಬಿರದ ಪಟ್ಟ ಬಂಧವನ ಎದೆಸೂಲ ಅಲ್ಲ ಸಾರಥಿ ಪರ ಸ್ತ್ರೀಯರನ್ನು ಕೊಂಡೆತ್ತಿ ನೋಡುವುದಿಲ್ಲವೆಂದು ರಥವಂ ಹಾಡಿದವನ ನಡುನತ್ತಿಯಲ್ಲಿ ತುಂಬಿರ್ದ ಹತ್ಯದ ಕುಮುವಾದ ಹಿರಿಯವನು ಸರ್ರನೆ ಆಧಾರ ಚಕ್ರ ಕೇಳಿಸುವ ದುರ್ಮತಿ ಪ್ರಚಂಡ ನಾರಿ ಚಿರಮಣರಿಗೆ ಗಂಡರೆಂಬುವ ಗಂಡ ಜಗತ್ಪರ್ತ್ಯೋರ್ದಂಡ ಪುಂಡರಿ ಕ್ಷಾಕ್ಷಕನ ಸುಕುಮಾರ ಮಾರನೆಂಬ ವೀರ ಅಂಕಿತ ಉಂಟಾದ ಮೇಲೆ ಮನ್ಮತ ಮಹಾರಾಯ ನೋಡುವರ ಕಣ್ಣಿಗೆ ಬಲು ಛಾಯ, ಈ ಸಭ ಜನರು ಮೆಚ್ಚಿ ಕೊಟ್ಟಿರುವುದು ನೋಟೆಯನ್ನ ಕೈವಳಗಿನ ಮುತ್ತಿನ ತುರಾಯ, ಒಡಿ ಒಡಿ ಸಂಪ್ರದಾಯ ತಾವ ಮನ್ಮಥ ಮಹಾರಾಜರಾದರೆಂದು ಶೃಂಗಾರವಾದ ಬಂಗಾರ ಮಂಟಪಕ್ಕೆ ಬಂದು ದಿಗ್ವಿಜಯ ಮಾಡಿದ ಕಾರಣವೇನ ರಾಜ ರವಿಗೋಡಿ ದೇಶ ಹೊಳಿರ್ಯ ಎಲ್ಲ ಈ ಸಾರಥಿ ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಅದೇನು ರಾಜ ಸರ್ಪಸಯನನಾದ ಹೆಣ್ಣಪ್ಪನ್ನು ಕರೆಸಿದ ಕಾರಣ ತಪ್ಪದೆ ಬರೋಣವಾಯಿತು ಕಂಡಿಯ ಸಾರಥಿ ನಮ್ಮ ಜನಕ ನಮ್ ತೋರ್ಸ ಜಾಗೃತಿ ಒಳ್ಳೆ ಈ ಪೀಠವನ್ನು ಅಲಂಕರಿಸಿ ಜಾಗೃತಿ ಬೇಡ ಅಂತಾರ ಎಲ್ಲ ಹಾಕ್ಸ್ಬಿಡಂತ ನಮೋ ನಮೋ ಜನಕ ಜಗತ್ ವಿಖ್ಯಾತಿ ಕಾಂತಿ ಕನಕ ನಿನಗೆ ಮಂಗಳವಾಗಲಿ ವೇಲ ಕೇಳಪ್ಪ ಕುಮಾರ. ಆಹೇ ಮುರಹರಿ ಬಾಲಕ, ಅತ್ಯಂತ ಸಡಗರದಿಂದ ಎನ್ನನ್ನು ಈ ಸಭೆಗೆ ಕರೆಸಿದ ಕಾರಣವೇನು ತಂದೆ ಹೇಳನ್ನ ಮುಂದೆ. ಅಹೋ ಬಾಲಕ, ಹೇಳವನು ಕೇಳು. ಅಪ್ಪಯ್ಯ ಅದೇನು ಸವಿಸ್ತರವಾಗಿ ಹೇಳು. ಬಾರೋ ಬಾರೋ ಸುಕುಮಾರ ಎನ್ನ ಮುದ್ದು ಬಂಗಾರ, ಬಾರೋ ಬಾರೋ ಸುಕುಮಾರ ಎನ್ನ ಮುದ್ದು ಬಂಗಾರ, ನಿನ್ನಯ ಮದುವೆ ಮಾಡುವುದಂದ್ರೆ ನಮ್ಮಗ ಸಿಂಗಾರ. ಮದುವೆಗೆ ಸೂಕ್ತವಾಗಿದೆ ಆ ಕಮಲಾವತಿ,
ರಾಜನ ಮಗನ ಒಬ್ಬಳ ಸುಂದರ ರೂಪವತಿ ಅವಳೆ ನರತಿ ಬಾರೋ ಬಾರೋ ಕುಮಾರ ಬಂದಾರ. ಅಹೋ ಎನ್ನ ಮುದ್ದು ಮೋಹದ ಬಾಲಕ, ಹೇ ಅಪ್ಪಯ್ಯ, ನಿನ್ನ ಕಮಲವತಿ ತರುವುದಕ್ಕೆ ನಿನ್ನಮ್ಮ ಈ ದಿನ ಕರೆದಿರುವನು ಕಂದ. ಕುಮಾರ ಕುಮಾರನೇ ಆಚರಣೆ ಹೇ ತಂದೆಯಾದ ಭಕ್ತ ಜನದಾರಿ ಬಾಲಕ, ಇಂದಿನ ದಿನ ಮಂದಿರದೊಳ ಚಂದದಿಂದ ಇಂದು ವದಿನಿಯರ ಕೂಟ ಮಂದಹಾಸದಿಂದ ಬಗಡೆಯನ್ನು ಹಾಡುವ ವೇಳೆ ನಿಮ್ಮ ಕಡೆ ಚಾರನು ಬಂದು ಕರಮುಗಿದು ಧ್ವನಿ ಮಾಡಿ ನಿಮ್ಮ ಹಪ್ಪಣೆ ಹಾಕಿರಬಹುದೆಂದು ತಪ್ಪದೆ ಹೇಳಿದ ತಕ್ಷಣವೇ ಬಂದೆ. ಅಹೋ ಜನಕ ಬಾಲಕ, ಕರೆಸಿದ ಪರಿಧಾವದು ರಾಜ್ಯರು ಒಪ್ಪಿಕೊಡುವ ಕಪ್ಪವಂ ಮದ್ದಿನಿಂದ ತಪ್ಪಿಸಿಕೊಂಡರೆ ಹೇಗೆ? ಅಹೋ ಜನಕ ಬಾಲಕ, ಇದು ಅಲ್ಲದೆ ಷಟ್ನಿಸ್ಗಡ್ಡ ಸಾಂಬಾಕೃತ ವರ್ಮ ಅಕ್ರೂರ ಮೊದಲಾದ ನಿನ್ನ ಪುತ್ರ ಪೌತ್ರರೇನಾದರೂ ನಿನ್ನ ಪ್ರತಿಬಿಂಬಿಸಿದರೆ ಹೇಗೆ? ಓ ತಪ್ಪಯ್ಯ, ಅಂದ ಜಗ್ಗೇಂದ್ರನಾಥ ಪ್ರಜ್ವೀನ್ಯನೇನಾದರೂ ನಿನ್ನ ಕಡೆಗಣಿಸಿದರೆ ಹೇಗೆ? ಅಹೋ ಅಪ್ಪಯ್ಯ ಬಾಲಕ, ತಪ್ಪದೆ ಬೇಳ ದರ್ಪದಿಂದ ಅವರ ಕರವಂಪೆಡದ ಕೊಪ್ಪಳಿಸಿ ತಪ್ಪನೆ ಈ ಭೂಮಿಗೆ ಅಪ್ಪಳಿಸಿ ಒಡೆಯಲಿದ್ದರೆ ಬಾಪ್ಪರೇ ವೀರನೆಂಬ ತೀರ ನಾಮಾಂಕಿತ ವೇದಕ್ಕೆ ತಂದೆ. ನೀ ಕರೆಸಿದ ಕ್ಷಣಕ್ಕೆ ಬಂದೆ, ಕರಮುಗಿದು ನಿಂತೆ ಬೇರನ್ನ ಮುಂದೆ. ಅಹೋ ಎನ್ನ ಮುದ್ದು ಮೋಹದ ಬಾಲಕ, ಅಪ್ಪಯ್ಯ ಈ ದಿನ ನಿನ್ನನ್ನು ಕರೆದ ಕಾರಣ ಏನೆಂದರೆ, ಅದು ಏನು ಜನಕ? ಹಾಗಾದರೆ ಹೇಳುವನು ಚೆನ್ನಾಗಿ ಕೇಳು. ಅದೇನು ಸವಿಸ್ತರವಾಗಿ ಹೇಳಪ್ಪಯ್ಯ. ಬಾರನಿ ಮನ್ಮಥನೆ ಎನ್ನಯ ಪ್ರೀತಿಯ ಕುಮಾರನೆ, ಬಾರನಿ ಮನ್ಮಥನೆ ಎನ್ನಯ ಪ್ರೀತಿಯ ಕುಮಾರನೆ. ನನ್ನ ಕರಸಿದ ಕಾರಣ ಹೇಳುವೆನ ವೀಕ್ಷಣ, ನಿನ್ನನ್ನು ಕರಸಿದ ಕಾರಣ ಹೇಳುವೆನ ವೀಕ್ಷಣ, ಕರಿಯಾಲಿ ನಿನ್ನ ಕಲ್ಯಾಣ. ಬಾರನಿ ಹನುಮಂತನೇ ಎನ್ನಯ ಪ್ರೀತಿಯ ಕುಮಾರನೇ. ಬಾಲಕ ಹೇಳಬರ ಕೇಳ. ಅಪ್ಪಯ್ಯ ಅದೇನು ಸವಿಸ್ತರವಾಗಿ ಹೇಳು. ಶುದ್ಧವಾಗಿದೆ ಕಮಕಯನ, ಶುದ್ಧವಾಗಿದೆ ನಿನ್ನಯ ತೋರಣ. ಕಮಲಾವತಿಗೆ ನಿನ್ನ ಪಯಣ, ಶುದ್ಧವಾಗಿದೆ ಕಲಿನ ತೋರಣ. ಸರ್ವರಿಗೆ ಸರ್ವರಿಗೆ ಆನಂದ ಸರ್ವಾರು ಕೂಡಿಕೊಂಡು ರಥವನ್ನು ಒಡೆದುಕೊಂಡ. ಬಾಲಕ ಅಪ್ಪಯ್ಯ ಚೆನ್ನಾಗಿ ಕೇಳು. ಅದೇನು ಸವಿಸ್ತರವಾಗಿ ಹೇಳಪ್ಪಯ್ಯ. ಸರ್ವಾರು ಕೂಡಿಕೊಂಡು ರಥವನ್ನು ಒಡೆದುಕೊಂಡು ಅತಿ ಸಂಭ್ರಮದಿಂದ ಹೊರದು ನಿನ್ನ ಅವರಲಿ ಮನ್ಮಥನೇ ಎನ್ನಯ ಪ್ರೀತಿಯ ಕುಮಾರನೇ, ಎನ್ನಯ ಪ್ರೀತಿ ಕುಮಾರನೇ, ಕುಮಾರನೇ, ಕುಮಾರನೇ. ಅಹೋ ಎನ್ನ ಮುದ್ದು ಮೋಹದ ಬಾಲಕ, ಅಪ್ಪಯ್ಯ ಈ ದಿನ ನಿನ್ನನ್ನು ಕರೆಸಿದ ಕಾರಣವೇನೆಂದರೆ, ಅದು ಏನು ಜನಕ? ಬಂಧು ಬಾಂಧವರನ್ನು ಸಂಧಾನಗೂಡಿ ಕಮಲವತಿಗೆ
ನಿನ್ನ ಮದುವೆಯ ಉದ್ದೇಶಕ್ಕಾಗಿ ನಿನ್ನ ಈ ದಿನ ತರುವುದಕ್ಕೆ ಕರೆಸಿರುವನು. ಹೌದಾ ಜನಕ? ಬಾಲಕ ಆದ ಕಾರಣ ಚತುರಂಗ ಬಲದೊಡನೆ ತರಳುವಂತನಾಗ ಸುತನೇ ಅತಿ ಬಲಾನ್ವಿತನೇ. ಭೀಮಾರ್ಜುನ